ಸುದ್ದಿಗೆ ಸ್ವಾಗತ. ನಾನು ಅಮೂಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯಾಂಶಗಳು. ಮೂಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಪಾತ್ರ ಯಾವ ಹಂತದಲ್ಲೂ ಇಲ್ಲ. ಸೈಟ್ ಹಂಚಿಕೆ ಆಗುವಾಗ ಅಧಿಕಾರದಲ್ಲಿ ಇರಲಿಲ್ಲ, ವಿರೋಧ ಪಕ್ಷದಲ್ಲಿ ಇದ್ದರು. ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆ. ಸಿಎಂ ಕುರ್ಚಿ ಇರೋದು ಒಂದೇ, ಕುರ್ಚಿ ಭರ್ತಿಯಾಗಿದೆ. ಬಹಳಷ್ಟು ಕುರ್ಚಿಗಳಿದ್ದರೆ ಕೇಳಬಹುದು. ದೇಶಪಾಂಡೆ ಅವರ ತರ ಒಂದು ಪಟ್ಟಿನೇ ಇದೆ. ಸಚಿವ ಕೆಎನ್ ರಾಜಣ್ಣ ಹೇಳಿಕೆ. ಚನ್ನಪಟ್ಟಣ ಉಪಚುನಾವಣೆ ಕಾಂಗ್ರೆಸ್ ಪಕ್ಷದ ಮಾನ ಮರ್ಯಾದೆ ಮತ್ತು ನಮ್ಮ ಗೌರವದ ಪ್ರಶ್ನೆ. ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆ. ಹಾಸನ ನಗರದಲ್ಲಿ ಹಾಕಲಾಗಿರುವ ಕೋಮು ಪ್ರಚೋದಿತ ಫ್ಲೆಕ್ಸ್ ತೆರವುಗೊಳಿಸುವಂತೆ ಜಿಲ್ಲಾಡಳಿತಕ್ಕೆ ಮನವಿ. ಮತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಫಲಾನುಭವಿಗಳ ಸಭೆ ಆಯೋಜಿಸಲಾಗುವುದು. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್ಪಿ ಶ್ರೀಧರ್ ಗೌಡ ಹೇಳಿಕೆ. ವಾರ್ತೆಗಳ ವಿವರ. ರಾಜಕೀಯ ದುರುದ್ದೇಶದಿಂದ ಗವರ್ನರ್ ಮೇಲೆ ಪ್ರಭಾವ ಬೀರಿ ಈ ರೀತಿ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಇದರಲ್ಲಿ ಸಿದ್ದರಾಮಯ್ಯ ಅವರದು ಯಾವುದೇ ಪಾತ್ರ ಇಲ್ಲದಿರುವುದರಿಂದ ನ್ಯಾಯಾಲಯದಲ್ಲಿ ನ್ಯಾಯ ಸಿಗುತ್ತೆ ಎಂದು ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹೇಳಿದರು. ಮೂಡಾ ಹಗರಣದಲ್ಲಿ ಅಧಿಕಾರಿ ಅಮಾನತು ವಿಚಾರವಾಗಿ ಮಾತನಾಡುತ್ತಾ ತಪ್ಪು ಮಾಡಿದ್ದಾನೆ, ತಪ್ಪು ಮಾಡಿದ್ದಕ್ಕೆ ಶಿಕ್ಷೆ ಆಗುತ್ತದೆ. ಮುಖ್ಯಮಂತ್ರಿ ಅಧಿಕಾರಿ ಮೇಲೆ ಪ್ರಭಾವ ಬೀರಿ ಸೈಟ್ ತಗೊಂಡಿದ್ರೆ ಏಕೆ ಸಸ್ಪೆಂಡ್ ಮಾಡೋರು? ಅವರ ಪರವಾಗಿ ಇದ್ದವನನ್ನು ಅಮಾನತು ಮಾಡ್ತಾರಾ? ಪ್ರಕರಣ ಕೋರ್ಟ್ ಮುಂದೆ ಇದೆ. ಮೂಡಾದಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರ ಯಾವ ಹಂತದಲ್ಲೂ ಇಲ್ಲ. ಸೈಟ್ ಹಂಚಿಕೆ ಆಗುವಾಗ ಇವರು ಅಧಿಕಾರದಲ್ಲಿ ಇರಲಿಲ್ಲ, ವಿರೋಧ ಪಕ್ಷದಲ್ಲಿ ಇದ್ದರು. ಬಿಜೆಪಿ ಪಾರ್ಟಿಯ ಅಧ್ಯಕ್ಷರು, ಶಾಸಕರು, ಜೆಡಿಎಸ್ ಕಾಂಗ್ರೆಸ್ ಶಾಸಕರು ಇರುವ ಸಭೆಯಲ್ಲಿ ಸೈಟ್ ಕೊಟ್ಟಿದ್ದಾರೆ. ಇದರಲ್ಲಿ ಸಿದ್ದರಾಮಯ್ಯ ಅವರದು ಏನಿದೆ? ರಾಜಕೀಯ ದುರುದ್ದೇಶದಿಂದ ಗವರ್ನರ್ ಮೇಲೆ ಪ್ರಭಾವ ಬೀರಿ ಈ ರೀತಿ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಇದರಲ್ಲಿ ಸಿದ್ದರಾಮಯ್ಯ ಅವರದು ಯಾವುದೇ ಪಾತ್ರ ಇಲ್ಲದಿರುವುದರಿಂದ ನ್ಯಾಯಾಲಯದಲ್ಲಿ ನ್ಯಾಯ ಸಿಗುತ್ತೆ ಎಂದು ನಂಬಿದ್ದೇವೆ ಎಂದು ಹೇಳಿದರು. ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ತದೆ. ಈಗ ನಿಮಗೆ ಆ ಅಧಿಕಾರಿ ಪ್ರಸ್ತಾಪ ಮಾಡಿದ್ದಕ್ಕೆ ಹೇಳ್ತೀನಿ, ಇವರೇನಾದರೂ ಅಧಿಕಾರಿ ಮೇಲೆ ಪ್ರಭಾವ ಬೀರಿ ಅವ್ನು ಕಮಿಷನ್ ಇದ್ದಾಗ ಸೈಟ್ ಮಾಡಿ ಕೊಡಿಸಿದ್ರೆ ಇವತ್ತು ಅಲ್ಲೇನೋ ಲೋಪ ಆಗಿದೆ ಅಂತೇಳಿ ವರದಿ ಬಂದಾಗ ಯಾಕೆ ಅವ್ನು ಸಸ್ಪೆಂಡ್ ಮಾಡ್ತಾರಾಗರು? ಇವರೇನಾದ್ರು ಫೇವರ್ ಮಾಡ್ಕೊಂಡಿದ್ರೆ ಅವ್ರಿಗೆ ಸಸ್ಪೆಂಡ್ ಮಾಡ್ತಾರಾ? ಅದರಿಂದ ನೋಡಿ, ಈಗಾಗಲೇ ಕೋರ್ಟ್ ಬಂದಿದೆ. ಒಂದು ಇದರಲ್ಲಿ ಯಾವುದೇ ರೀತಿಯಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಯಾವುದೇ ಹಂತದಲ್ಲೂ ಇಲ್ಲ. ಮತ್ತು ಈ ಸೈಟಿಂದು ಭೂಮಿದು ಏನೆಲ್ಲ ಇವು ನಡೀತವೆ ಕರೆಸ್ಪಾಂಡೆನ್ಸು, ಆ ಸಮಯದಲ್ಲಿ ಇವರು ಯಾವುದೂ ಅಧಿಕಾರದಲ್ಲಿಲ್ಲ, ವಿರೋಧ ಪಕ್ಷದಲ್ಲೇ ಕೆಲಸ ಮಾಡಿರೋರು. ಮತ್ತು ಸೈಟ್ ಏನು ಕೊಟ್ಟಿದ್ದಾರೆ, ಅವರ ಪಾರ್ಟಿ ಅಧ್ಯಕ್ಷ ರಾಜೀವ್ ಅಂತಕ್ಕಂಥ ಅವ್ರ ಅಧ್ಯಕ್ಷ ಇರೋವಾಗ ಅವ್ರ ಪಾರ್ಟಿ ಶಾಸಕರು, ನಮ್ಮ ಪಾರ್ಟಿ ಶಾಸಕರು, JDS ಶಾಸಕರು ಎಲ್ಲರೂ ಕೂಡ ಇರ್ತಕ್ಕಂಥ ಮೂಡಾ ಸಭೆಯಲ್ಲಿ ಕೊಟ್ಟಿರ್ತಕ್ಕಂಥ. ಇದರಲ್ಲಿ ಸಿದ್ದರಾಮಯ್ಯವ್ರದ್ದು ಏನಿದೆ? ಅದೇನೋ ರಾಜಕೀಯ ದುರುದ್ದೇಶದಿಂದ ಈ ಒಂದು ಗವರ್ನರ್ ಮೇಲೆ ಒಂದು ಪ್ರಭಾವವನ್ನು ಬೀರಿ ಈ ರೀತಿಯಾದಂಥ ಒಂದು ಪರಿಸ್ಥಿತಿ ಸೃಷ್ಟಿಯಾಗಿದೆ. ಇದರಲ್ಲಿ ಸಿದ್ದರಾಮಯ್ಯನವರು ಈ ಯಾವುದೇ ಪಾತ್ರ ಮತ್ತು ಅವ್ರದ್ದು ಒಂದು ಇನ್ವಾಲ್ವ್ಮೆಂಟ್ ಇಲ್ಲದೇ ಇರೋದ್ರಿಂದ ನ್ಯಾಯಾಲಯದಲ್ಲಿ ನ್ಯಾಯ ದೊರಕುತ್ತೆ ಅಂತೇಳಿ ನಾವು ನಂಬಿದ್ದೇವೆ. ಈ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಹಿಂದುಳಿದ ವರ್ಗದ ಪ್ರಭಾವಿ ಮುಖಂಡರಾದ ದೇವರಾಜು ಅರಸು, ಬಂಗಾರಪ್ಪ ನಂತರ ಅಹಿಂದ ವರ್ಗದ ಒಬ್ಬ ಪಾಪ್ಯುಲಾರಿಟಿ ಲೀಡರ್ ಸಿದ್ದರಾಮಯ್ಯ. ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ಲದೆ 40 ವರ್ಷ ರಾಜಕಾರಣ ಮಾಡಿದ್ದಾರೆ. ಏನಾದರೂ ಮಾಡಿ ಅವರ ಹೆಸರಿಗೆ ಮಸಿ ಬಳಿದು ಅವರ ಪಾಪ್ಯುಲಾರಿಟಿ ಕಡಿಮೆ ಮಾಡಬೇಕು. ಅವರ ಪಾಪ್ಯುಲಾರಿಟಿ ಕಡಿಮೆ ಆದರೆ ಕಾಂಗ್ರೆಸ್ ಶಕ್ತಿ ಕುದ್ದತ್ತೆ. ಆ ದೃಷ್ಟಿಯಿಂದ ಅವರನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ಇದು ಸರಿಯಾದುದಲ್ಲ. ರಾಜಕಾರಣದಲ್ಲಿ ವೈಯಕ್ತಿಕ ತೇಜೋವಧೆ ಮಾಡುವ ಕೆಲಸ ಯಾರು ಯಾರಿಗೂ ಮಾಡಬಾರದು ಎಂದು ಹೇಳಿದರು. ಸಿದ್ದರಾಮಯ್ಯನವರು ಒಬ್ಬ ಪ್ರಭಾವಿ ಹಿಂದುಳಿದ ವರ್ಗದ ಮುಖಂಡ ಈ ರಾಜ್ಯದಲ್ಲಿರ್ತಕ್ಕಂಥ. ದೇವರಾಜ್ ಅರಸರು, ಬಂಗಾರಪ್ಪನವರು, ಆ ನಂತರ ಒಬ್ಬ ಪಾಪ್ಯುಲರ್ ಲೀಡರ್ ಫ್ರಮ್ ಅಹಿಂದ ಅಂದರೆ ಸಿದ್ದರಾಮಯ್ಯನವರು ಇರೋದು. ಅವರು ಇಲ್ಲಿನವರೆಗೂ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಇರ್ತಕ್ಕಂಥ 40 ವರ್ಷದ ರಾಜಕಾರಣ ಮಾಡಿರ್ತಕ್ಕಂಥ. ಅವರಿಗೆ ಏನಾದರೂ ಮಾಡಿ ಅವರ ಹೆಸರಿಗೆ ಕೆಟ್ಟದು ಮಸಿ ಬಳಿಬೇಕು, ಆ ಮೂಲಕ ಅವರ ಪಾಪ್ಯುಲಾರಿಟಿ ಕಡಿಮೆ ಮಾಡಬೇಕು. ಅವ್ರ ಪಾಪ್ಯುಲಾರಿಟಿ ಕಡಿಮೆ ಆದರೆ ಕಾಂಗ್ರೆಸ್ಸು ಕೂಡ ಶಕ್ತಿ ಕುಂದುತ್ತೆ. ಆ ದೃಷ್ಟಿಯಿಂದ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಅದು ಸರಿಯಾದಂಥದ್ದಲ್ಲ. ರಾಜಕಾರಣದಲ್ಲಿ ಯಾವತ್ತೂ ಕೂಡ ವೈಯಕ್ತಿಕವಾಗಿ ತೇಜೋವಧೆ ಮಾಡ್ತಕ್ಕಂಥ ಕೆಲಸ ಯಾರು ಮಾಡಬಾರ್ದು. ಸಿಎಂ ಕುರ್ಚಿ ಒಂದೇ ಇರೋದು. ಸಿಎಂ ಕುರ್ಚಿ ಖಾಲಿಯಾದ ಮೇಲೆ ಕೇಳಲಿ. ದೇಶಪಾಂಡೆ ಅವರೊಬ್ಬರೇ ಅಲ್ಲ ಇರೋದು, ದೇಶಪಾಂಡೆ ತರ ಒಂದು ಪಟ್ಟಿನೇ ಇದೆ ಎಂದು ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹೇಳಿದರು. ಹಿರಿಯ ಆರ್ ವಿ ದೇಶಪಾಂಡೆ ಹೇಳಿಕೆ ವಿಚಾರವಾಗಿ ಮಾತನಾಡುತ್ತಾ, ಸಿಎಂ ಕುರ್ಚಿ ಖಾಲಿ ಇದೆಯಾ?
ಕಾಲ ಇದ್ದರೆ ಕೇಳಬೇಕು. ಸಿಎಂ ಕುರ್ಚಿ ಒಂದೇ ಇರೋದು, ಕುರ್ಚಿ ಭರ್ತಿಯಾಗಿದೆ. ಬಹಳಷ್ಟು ಕುರ್ಚಿಗಳಿದ್ದರೆ ಕೇಳಬಹುದು. ದೇಶಪಾಂಡೆ ಅವರೊಬ್ಬರೇ ಅಲ್ಲ ಇರೋದು. ದೇಶಪಾಂಡೆ ಅವರ ತರ ಒಂದು ಪಟ್ಟಿಯೇ ಇದೆ. ಅವರ ಹೇಳಿಕೆಯನ್ನು ಗಮನಿಸಿ. ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ದೆ, ಈಗ ಅದರ ಬಗ್ಗೆ ಆಸಕ್ತಿ ಇಲ್ಲ. ಸಿದ್ದರಾಮಯ್ಯ ಒಪ್ಪಿದ್ರೆ ಮುಖ್ಯಮಂತ್ರಿ ಆಗ್ತೀನಿ ಅಂದಿದ್ದಾರೆ. ಸಿದ್ದರಾಮಯ್ಯ ಒಪ್ಪಿದ್ರೆ ಮುಖ್ಯಮಂತ್ರಿ ಆಗ್ತಾರಾ? ಹೈಕಮಾಂಡ್ ಒಪ್ಪಿದ್ರೆ ಮುಖ್ಯಮಂತ್ರಿ ಆಗೋದು. ಅವರ ಹೇಳಿಕೆಯನ್ನು ತೀವ್ರವಾಗಿ ಪರಿಗಣಿಸಿ ಚರ್ಚೆ ಮಾಡುವ ಅಗತ್ಯತೆ ಇಲ್ಲ ಎಂದು ಹೇಳಿದರು. ಖಾಲಿ ಇರೋದಕ್ಕೆ ಕೇಳಬೇಕಪ್ಪ. ಖಾಲಿ ಇಲ್ಲದೆ ಬರ್ತಿರೋದಕ್ಕೆ ಎಲ್ಲಿದೆ? ಒಂದೇ ಕುರ್ಚಿ, ಸಿಎಂ ಕುರ್ಚಿ ತಾನೇ ಇರೋದು. ಬಹಳಷ್ಟು ಕುರ್ಚಿಗಳಿದ್ರೆ ಕೇಳ್ಬೋದಾಗಿತ್ತು. ಒಂದೇ ಕುರ್ಚಿ ಇರೋದು, ಖಾಲಿ ಆದ್ಮೇಲೆ ಕೇಳಬೇಕು. ದೇಶಪಾಂಡೆ ಅವ್ರ ಜೊತೆಯಲ್ಲಿ ಒಂದು ಪಟ್ಟಿನೇ ಇದೆ ನಮ್ಮಲ್ಲಿ. ದೇಶಪಾಂಡೆ ಒಬ್ಬರೇ ಅಲ್ಲ ಇರೋದು. ದೇಶಪಾಂಡೆ ಅವರು, ನೀವು ಅವರ ಮಾತಿನ ಟೆನರ್ನ ನೀವು ನೋಡಿ. ನಾನು ಕ್ಯಾಬಿನೆಟ್ ಸಚಿವನಾಗಿ ಇನ್ನೊಂದಾಗಿ ಮತ್ತೊಂದಾಗಿ ಬಹಳ ದಣಿದಿದ್ದೇನೆ. ಈಗ ಅದ್ರ ಬಗ್ಗೆ ಆಸಕ್ತಿ ಇಲ್ಲ. ಏನು ಸಿದ್ದರಾಮಯ್ಯನವ್ರು ಒಪ್ಪಿದ್ರೆ ನಾನು ಮುಖ್ಯಮಂತ್ರಿ ಆಗ್ತೀನಿ, ಸಿದ್ದರಾಮಯ್ಯನವ್ರು ಒಪ್ಪಿಟ್ರೆ ಮುಖ್ಯಮಂತ್ರಿ ಆಗ್ತದೆ, ಹೈಕಮಾಂಡ್ ಒಪ್ಪಿದ್ರೆ ಅವ್ರು ಮುಖ್ಯಮಂತ್ರಿ ಆಗೋದು. ಅದು ಒಂದು ಸರ್ಕಾಸ್ಟಿಕ್ ಆಗಿ ಹೇಳಿರ್ತಾರೆ. ಅದನ್ನು ಅಷ್ಟೊಂದು ತೀವ್ರವಾಗಿ ಪರಿಗಣಿಸಿಕೊಂಡು ಚರ್ಚೆ ಮಾಡೋ ಅಗತ್ಯತೆ ಇಲ್ಲ ಅಂತ ನಾನು ಭಾವಿಸ್ತೀನಿ. ಚನ್ನಪಟ್ಟಣ ಉಪಚುನಾವಣೆ ಕಾಂಗ್ರೆಸ್ ಪಕ್ಷದ ಮಾನ ಮರ್ಯಾದೆ ಮತ್ತು ಗೌರವದ ಪ್ರಶ್ನೆಯಾಗಿದೆ ಎಂದು ಉಸ್ತುವಾರಿ ಸಚಿವ ಕೆ ರಾಜಣ್ಣ ಹೇಳಿದರು. ಚನ್ನಪಟ್ಟಣದಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಪರ್ಧೆ ವಿಚಾರವಾಗಿ ಮಾತನಾಡುತ್ತಾ, ಕಾಂಗ್ರೆಸ್ ಹೈಕಮಾಂಡ್ ಯಾರನ್ನು ನಿಲ್ಲಿಸುತ್ತಾರೆ ಅವರು ನಿಲ್ತಾರೆ. ಬಿ ಫಾರಂ ಕೊಡೋದು ಹೈಕಮಾಂಡ್. ಶಿವಕುಮಾರ್ ಅಪೇಕ್ಷೆ ವ್ಯಕ್ತಪಡಿಸಿದ್ದಾರೆ. ಅವಕಾಶ ಕೊಡಬಹುದು. ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರು. ಅವರ ಜಿಲ್ಲೆಗೆ ಸೇರಿರುವ ಚನ್ನಪಟ್ಟಣ ಕ್ಷೇತ್ರ. ಚನ್ನಪಟ್ಟಣ ಚುನಾವಣೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ತೀವ್ರವಾಗಿ ತೆಗೆದುಕೊಳ್ಳುತ್ತದೆ. ಆ ಚುನಾವಣೆ ಗೆಲ್ಲಲು ಎಲ್ಲ ಮುಖಂಡರು ಪ್ರಯತ್ನ ಮಾಡ್ತೇವೆ. ಯಾರೇ ನಿಂತರೂ ಎಲ್ಲರೂ ಅಭ್ಯರ್ಥಿಗಳು ತಿಳ್ಕೊಂಡು ಕೆಲಸ ಮಾಡ್ತೀವಿ. ಯಾರು ನಿಲ್ತಾರೆ ಅದು ಒಂದು ನಿಮಿತ್ತ ಅಷ್ಟೇ. ಚನ್ನಪಟ್ಟಣ ಉಪಚುನಾವಣೆ ಕಾಂಗ್ರೆಸ್ ಪಕ್ಷದ ಮಾನ ಮರ್ಯಾದೆ ಮತ್ತು ನಮ್ಮ ಗೌರವದ ಪ್ರಶ್ನೆ ಎಂದು ಹೇಳಿದರು. ಕಾಂಗ್ರೆಸ್ ಹೈಕಮಾಂಡ್ ಯಾರಿಗೆ ನಿಲ್ಲಿಸ್ತಾರೋ ಅವ್ರು ನಿಲ್ತಾರೆ. ಬಿ ಫಾರಂ ಕೊಡೋರು ಅವರು. ಅಂದರೆ ನಾವೇ ಅಂದರೆ ಕಾಂಗ್ರೆಸ್ ಅಭ್ಯರ್ಥಿ ಇರ್ತೀವಿ ಅಂತ. ನಾವೇ ಅಂತ ಹೇಳಿದ್ರೆ ಯಾರು ಬೇಕಾದ್ರೂ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ, ಅವರು ಸ್ಪರ್ಧೆ ಮಾಡ್ತಾರೆ. ಈಗ ಶಿವಕುಮಾರ್ ಅಪೇಕ್ಷೆ ವ್ಯಕ್ತಪಡಿಸಿದ್ರೆ ಶಿವಕುಮಾರ್ಗೆ ಅವಕಾಶ ಕೊಡ್ಬೋದು ಅವರು. ಇನ್ನೊಬ್ಬರು ಅಪೇಕ್ಷೆ ವ್ಯಕ್ತಪಡಿಸಿದ್ರೆ ಅವ್ರಿಗೆ ಕೊಡ್ಬೋದು. ಅದು ಯಾಕೆಂದರೆ ಈಗ ಶಿವಕುಮಾರ್ ಅವ್ರ ಮೇಲೆ ಜವಾಬ್ದಾರಿ ಯಾಕಿದೆ ಅಂದರೆ, ಅವರು ಮೊದಲನೇದಾಗಿ ಕೆಪಿಸಿಸಿ ಪಕ್ಷದ ಹಿತದಲ್ಲಿ ಅವರು ಕೆಪಿಸಿಸಿ ಅಧ್ಯಕ್ಷರು. ಎರಡನೇದು, ಅವರ ಸ್ವಂತ ಜಿಲ್ಲೆಗೆ ಸೇರಿದಂಥ ಚನ್ನಪಟ್ಟಣ ಕ್ಷೇತ್ರ ಅವ್ರದ್ದು. ಅದರಲ್ಲಿ ಅವರ ಒಂದು ಪಾಪ್ಯುಲಾರಿಟಿನೂ ಕೂಡ ಪರೀಕ್ಷೆಗೆ ಅದು ಒಡ್ಡುತ್ತೆ. ಅದನ್ನು ಭಾಳ ತೀವ್ರವಾಗಿ ಕಾಂಗ್ರೆಸ್ ಹೈಕಮಾಂಡು ಕೂಡ ಆ ಚುನಾವಣೆ ತೆಗೆದುಕೊಳ್ಳುತ್ತೆ, ಪಕ್ಷ ತೆಗೆದುಕೊಳ್ಳುತ್ತೆ. ಎಲ್ಲ ಮುಖಂಡರು ಕೂಡ ಆ ಚುನಾವಣೆ ಗೆಲ್ತಕ್ಕಂಥದ್ದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಯಾರೇ ನಿಂತರೂ ಕೂಡ ಎಲ್ಲರೂ ಅಭ್ಯರ್ಥಿಗಳು ಅಂತಲೇ ತಿಳ್ಕೊಂಡು ಅವನು ಯಾರೊಬ್ಬ ನಿಲ್ತಾನೆ ಅವನೊಬ್ಬ ನಿಮಿತ್ತ ಅಷ್ಟೇ. ಅದು ಕಾಂಗ್ರೆಸ್ ಪಕ್ಷದ ಮಾನ ಮರ್ಯಾದೆ, ನಮ್ಮ ಒಂದು ಗೌರವದ ಪ್ರಶ್ನೆ ಅದು. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಮಾತನಾಡುತ್ತಾ, ಸದ್ಯದಲ್ಲಿ ಆಗುತ್ತೆ ಅಂತ ನಾನೇನು ಯೋಚನೆ ಮಾಡಿಲ್ಲ. ಯಾವತ್ತಿದ್ದರೂ ಒಂದು ದಿನ ಬದಲಾವಣೆ ಆಗಬೇಕು. ಒಂದು ದಿನ ಬದಲಾವಣೆ ಆಗುತ್ತೆ. ಈಗ ಸದ್ಯದಲ್ಲಿ ಬದಲಾವಣೆ ಇಲ್ಲ ಎಂದು ಹೇಳಿದರು. ಈ ಸದ್ಯದಲ್ಲಿ ಆಗುತ್ತೆ ಅಂತ ನಾನೇನು ಅನ್ಕೊಂಡಿಲ್ಲ. ಯಾವತ್ತಿದ್ರೂ ಒಂದು ದಿವಸ ಆಗಬೇಕಲ್ಲ, ಯಾವತ್ತೋ ಒಂದು ದಿವಸ ಆಗ್ತದೆ. ಈ ಸದ್ಯದಲ್ಲಿ ಏನಂತ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ವೈಯಕ್ತಿಕವಾಗಿ. ಮೇಸಾದಿಕ್ ಮಲ್ಲಪ್ಪ ಶೆಟ್ಟಿ ಅಂತವರು ನಮ್ಮಲ್ಲೇ ಇದ್ದಾರೆ ಎಂಬ ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆಯಲ್ಲಿ ತಪ್ಪೇನಿದೆ ಎಂದು ಉಸ್ತುವಾರಿ ಸಚಿವ ಕೆ ರಾಜಣ್ಣ ಹೇಳಿದರು. ಮೀರ್ ಸಾದಿಕ್ ಮಲ್ಲಪ್ಪ ಶೆಟ್ಟಿ ಅಂತವರು ನಮ್ಮಲ್ಲೇ ಇದ್ದಾರೆ ಎಂಬ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ವಿಚಾರವಾಗಿ ಮಾತನಾಡಿದ ಅವರು, ಟಿಪ್ಪು ಸುಲ್ತಾನ್ ಬ್ರಿಟಿಷರ ವಿರುದ್ಧ ಹೋರಾಡುತ್ತಿದ್ದಾಗ ಅವನ ಸಾವಿಗೆ ಮೀರ್ ಸಾದಿಕ್ ಕಾರಣ. ಕಿತ್ತೂರು ರಾಣಿ ಚೆನ್ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವಾಗ ಬ್ರಿಟಿಷರ ವಿರುದ್ಧ ಸೋಲಲು ಸೆರೆ ಸಿಕ್ಕಲು ಕಾರಣ ಮಲ್ಲಪ್ಪ ಶೆಟ್ಟಿ. ಒಂದೊಂದು ಕಾಲಘಟ್ಟದಲ್ಲಿ ಒಂದೊಂದು ಆಗುತ್ತೆ. ಸಂಗೊಳ್ಳಿ ರಾಯಣ್ಣನ ಕಲ್ಪನೆ ಇಟ್ಟುಕೊಂಡು ಮೀರ್ ಸಾದಿಕ್ ಮಲ್ಲಪ್ಪ ಶೆಟ್ಟಿ ಅಂತವರು ನಮ್ಮಲ್ಲೇ ಇದ್ದಾರೆ ಎಂದು ಹೇಳಿದ್ದಾರೆ. ಈ ಸರ್ಕಾರದ ಬಗ್ಗೆ ಅವರೇನೂ ಹೇಳಲಿಲ್ಲ. ಈ ರಾಜಕೀಯ ಸನ್ನಿವೇಶಕ್ಕೆ ಅದನ್ನು ಹೋಲಿಕೆ ಮಾಡಲು ಹೋಗಬೇಡಿ ಎಂದು ಹೇಳಿದರು. ಕೇಳ್ರಿ, ಅವರು ಹೇಳಿರ್ತಕ್ಕಂಥದ್ದು ಏನಿದೆ ತಪ್ಪೇನಿದೆ? ಈಗ ಟಿಪ್ಪು ಸುಲ್ತಾನ್ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಿದ್ದ. ಟಿಪ್ಪು ಸುಲ್ತಾನ್ ಸಾವಿಗೆ ಯಾರು ಕಾರಣ? ಮೀರ್ ಸಾದಿಕ್ ಕಾರಣ. ಕಿತ್ತೂರು ರಾಣಿ ಚೆನ್ನಮ್ಮ ಅವರು ದೇಶಕ್ಕೋಸ್ಕರ ಸ್ವಾತಂತ್ರ್ಯದ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರು. ಅವರು ಯುದ್ಧದಲ್ಲಿ ಸೋಲಿಕ್ಕೆ, ಬ್ರಿಟಿಷರ ಬಂದಿ ಆಗಲಿಕ್ಕೆ ಕಾರಣ ಯಾರು? ಮಲ್ಲಪ್ಪ ಶೆಟ್ಟಿ. ಹಾಗೆ ನಮ್ಮ ದೇಶದ ಇತಿಹಾಸ ಇದ್ದೇ ಇರುತ್ತೆ. ಯಾವತ್ತೂ ಕೂಡ
ಯಾರಿಂದ ಆಗ್ತದೆ ಏನಾಗ್ತದೆ ಏನು ಅಂದರೆ ಎಲ್ಲ ಒಂದೊಂದು ಕಾಲಘಟ್ಟದಲ್ಲಿ ಒಂದೊಂದು ಆಗ್ತದೆ ಅಂದರೆ ಸಂಗೊಳ್ಳಿ ರಾಯಣ್ಣನ ಕಲ್ಪನೆ ಇಟ್ಕೊಂಡು ಹೇಳಿದ್ದಾರೆ. ಈ ಸರ್ಕಾರದ ಬಗ್ಗೆ ಅವರೇನು ಹೇಳಿಲ್ಲ. ನೋಡಿ ಆಯಿತು, ನೀವು ಅದನ್ನು ಸಂಗೊಳ್ಳಿ ರಾಯಣ್ಣನ ಜಯಂತಿನಲ್ಲಿ ಆ ರೀತಿ ಅಭಿಪ್ರಾಯ ಅಂದರೆ ನೀವು ಈ ರಾಜಕೀಯದ ಸನ್ನಿವೇಶಕ್ಕೆ ಅದನ್ನು ಹೋಲಿಕೆ ಮಾಡೋಕ್ಕೆ ಹೋಗಬೇಡಿ. ಅವರು ಸಂಗೊಳ್ಳಿ ರಾಯಣ್ಣನ ಕಾಲದ್ದು, ಟಿಪ್ಪು ಸುಲ್ತಾನ್ ಕಾಲದ್ದು ಮತ್ತು ರಾಣಿ ಚೆನ್ನಮ್ಮನ ಕಾಲದ್ದು ಗಮನದಲ್ಲಿ ಇಟ್ಕೊಂಡು ಅವರು ಆ ಅಭಿಪ್ರಾಯ ವ್ಯಕ್ತ ಮಾಡಿರ್ತಾರೆ. ಕೆಲವು ಕೋಮುವಾದಿ ಶಕ್ತಿಗಳು ಹಬ್ಬಗಳ ಸಂದರ್ಭದಲ್ಲಿ ಕೋಮು ಸಾಮರಸ್ಯ ಹಾಳು ಮಾಡುವ ದುರುದ್ದೇಶದಿಂದ ನಗರದಲ್ಲಿ ಬ್ಯಾನರ್ ಫ್ಲೆಕ್ಸ್ಗಳನ್ನು ಹಾಕುವ ಮೂಲಕ ಕೋಮು ಪ್ರಚೋದನಕಾರಿ ಚಟುವಟಿಕೆಗಳನ್ನು ಆರಂಭಿಸಿದ್ದು, ಈ ಬಗ್ಗೆ ಗಮನ ವಹಿಸಿ ಎಂದು ಜಿಲ್ಲಾ ಜನಪರ ಚಳವಳಿಗಳ ಒಕ್ಕೂಟದಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಸಿಐಟಿಯ ಜಿಲ್ಲಾಧ್ಯಕ್ಷ ಧರ್ಮೇಶ್ ಮಾತನಾಡಿ, ಭಾರತೀಯ ಸಂಸ್ಕೃತಿಯಲ್ಲಿ ಹಬ್ಬಗಳಿಗೆ ವಿಶೇಷ ಮಹತ್ವವಿದೆ. ಭಾರತೀಯರು ಯಾವುದೇ ಹಬ್ಬಗಳನ್ನು ಸಂಭ್ರಮ ಸಡಗರದಿಂದ ಆಚರಿಸುತ್ತಾರೆ. ಹಬ್ಬಗಳು ಪರಸ್ಪರ ಪ್ರೀತಿ, ವಿಶ್ವಾಸ, ಬಾಂಧವ್ಯ ಮತ್ತು ಸೌಹಾರ್ದತೆ ಹಾಗೂ ಸಹಬಾಳ್ವೆಯ ಪ್ರತೀಕಗಳಾಗಿವೆ. ಆದರೆ ಭಾರತದಲ್ಲಿ ರಾಜಕೀಯ ಕಾರಣಕ್ಕೆ ಧಾರ್ಮಿಕತೆ ಮತ್ತು ಹಬ್ಬಗಳನ್ನು ಕೋಮುವಾದೀಕರಣಕ್ಕೆ ಒಳಪಡಿಸಲಾಗುತ್ತದೆ. ಸದ್ಯದಲ್ಲೇ ಗೌರಿ ಗಣೇಶ ಹಬ್ಬ ಬರುತ್ತಿದೆ, ಜೊತೆಗೆ ಇತರೆ ಧರ್ಮಗಳ ಹಬ್ಬಗಳು ಬರುತ್ತಿವೆ. ಈ ಹಬ್ಬಗಳನ್ನು ಎದುರುಗೊಳ್ಳಲು ಮತ್ತು ಆಚರಿಸಲು ಜನರು ಸಂಭ್ರಮ ಸಡಗರದಿಂದ ಕಾಯುತ್ತಿದ್ದಾರೆ. ಆದರೆ ಹಾಸನ ನಗರದಲ್ಲಿ ಕೆಲವು ಕೋಮುವಾದಿ ಶಕ್ತಿಗಳು ಈ ಹಬ್ಬಗಳ ಸಂದರ್ಭದಲ್ಲಿ ಕೋಮು ಸಾಮರಸ್ಯ ಹಾಳು ಮಾಡುವ ದುರುದ್ದೇಶದಿಂದ ಕೋಮು ಪ್ರಚೋದನಕಾರಿ ಚಟುವಟಿಕೆಗಳನ್ನು ಆರಂಭಿಸಿವೆ. ಹಾಸನ ನಗರದಲ್ಲಿ ಹಿಂದೂ ಗಣಪತಿ ಸೇವಾ ಸಮಿತಿ ಎನ್ನುವ ಹೆಸರಿನಲ್ಲಿ ಸರ್ಕಾರದ ಸ್ಥಳವಾದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಗಣಪತಿ ಪ್ರತಿಷ್ಠಾಪಿಸಿ ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸಲಾಗುತ್ತಿದೆ. ಸರ್ಕಾರದ ಸ್ಥಳದಲ್ಲಿ ಒಂದು ನಿರ್ದಿಷ್ಟ ಧರ್ಮದ ಆಚರಣೆಗೆ ಜಿಲ್ಲಾಡಳಿತ ಹೇಗೆ ಅವಕಾಶ ನೀಡುತ್ತಿದೆ ಎನ್ನುವುದು ಪ್ರಮುಖವಾದ ಪ್ರಶ್ನೆಯಾಗಿದೆ. ಇದು ನಮ್ಮ ಸಂವಿಧಾನದ ಮೂಲ ಆಶಯಗಳಿಗೆ ಬಗೆದ ಅಪಚಾರವಾಗಿದೆ ಹಾಗೂ ಭಾರತೀಯ ಸಂಸ್ಕೃತಿಯಲ್ಲಿ ಹಿಂದೂ ಗಣಪತಿ ಎನ್ನುವ ಪರಿಕಲ್ಪನೆಯೇ ಇರಲಿಲ್ಲ. ಆದರೆ ಈಗ ಹಿಂದೂ ಹೆಸರಿನಲ್ಲಿ ಗಣಪತಿ ಪ್ರತಿಷ್ಠಾಪಿಸುವ ಪದ್ಧತಿ ಆರಂಭಿಸಲಾಗಿದೆ. ಇದು ಗೌರಿ ಗಣೇಶ ಹಬ್ಬವನ್ನು ನಿರ್ದಿಷ್ಟವಾಗಿ ಕೋಮುವಾದೀಕರಣ ಮಾಡುವ ದುರುದ್ದೇಶವಾಗಿದೆ ಎಂದು ದೂರಿದರು. ಒಂದು 2 ದಿನದಲ್ಲಿ ಗೌರಿ ಗಣೇಶ ಹಬ್ಬ ಬರ್ತಾ ಇದೆ. ಭಾರತದಲ್ಲಿ ಯಾವುದೇ ಹಬ್ಬಗಳನ್ನ ಸಡಗರ ಸಂಭ್ರಮದಿಂದ ಆಚರಿಸ್ತಾರೆ. ಅದು ಎಲ್ಲ ಜನಾಂಗಕ್ಕೂ ಸೇರಿದಂಗೆ ಆಚರಿಸ್ತಾರೆ. ಹಿಂದೆ ಎಲ್ಲ ಹಬ್ಬಗಳನ್ನ ಆಚರಿಸೋದು ಒಟ್ಟಿಗೆ ಸೇರಲಿಕ್ಕೆ, ಸಂತೋಷ ಬೆರೀಲಿಕ್ಕೆ, ಊಟ ಮಾಡಲಿಕ್ಕೆ, ಸೌಹಾರ್ದಗೊಳಿಸಲಿಕ್ಕೆ. ಆದ್ರೆ ಇತ್ತೀಚೆಗೆ ಕೆಲವು ಕೋಮುವಾದಿ ಶಕ್ತಿಗಳು ಧರ್ಮವನ್ನ, ಹಬ್ಬಗಳನ್ನ ಕೋಮುವಾದೀಕರಣ ಮಾಡಿ ಹಿಂದೂ ಗಣಪತಿಯನ್ನು ಸ್ಥಾಪನೆಗೊಳ್ತಾರೆ. ಹಿಂದೂ ಗಣಪತಿ ಅಂದ್ರೆ ಏನು? ಅದೇನು ಮುಸ್ಲಿಂ ಗಣಪತಿ, ಕ್ರಿಶ್ಚಿಯನ್ ಗಣಪತಿ, ಜೈನ ಗಣಪತಿ ಅಂತ ಯಾರು ಇಡ್ತಾರ? ಸೊ ಗಣಪತಿ ಅಷ್ಟೇ. ಸೊ ಭಾರತದಲ್ಲಿ ಗಣಪತಿ ಅಂದ್ರೆ ಒಂದೇ ಗಣಪತಿ. ಇವರು ಹಿಂದೂ ಗಣಪತಿ ಅಂತ ಇಡ್ತಾರೆ. ಸೊ ಅದನ್ನ ತಗೊಂಡೋಗಿ ಕಲಾಭವನ ಇಡ್ತಾರೆ. ಸರ್ಕಾರದ ಇಲಾಖೆ ಎದುರುಗಡೆ ಇಟ್ಟು ಅಲ್ಲಿ ಹೋಮ ಹವನ ಮಾಡ್ತಾರೆ. ಅದಕ್ಕೆ ಸರ್ಕಾರ ಅವಕಾಶ ಕೊಡುತ್ತೆ, ಮತ್ತೆ ಜಿಲ್ಲಾಡಳಿತ ಅವಕಾಶ ಕೊಡ್ತಾ ಇದೆ. ಇನ್ನೊಂದು, ಮತ್ತೆ ಕೆಲವು ಫ್ಲೆಕ್ಸ್ಗಳನ್ನ ಹಾಕಿದಾರೆ ಹಾಸನದಲ್ಲಿ. ಗಣಪತಿ ಹಬ್ಬಕ್ಕೂ ಅದಕ್ಕೂ ಯಾವುದೇ ಸಂಬಂಧಗಳು ಇಲ್ಲ. ಗರ್ಜಿಸಿ ಹೇಳು ನಾನೊಬ್ಬ ಹಿಂದೂ ಸಾಮ್ರಾಜ್ಯ ಸ್ಥಾಪಿಸ್ತೀನಿ ಅನ್ನುವಂಥದ್ದು, ಶತ್ರುಗಳನ್ನ ಕೊಲ್ತೀವಿ ಅನ್ನುವಂಥದ್ದು. ಸೊ ಇದೇನು ತೋರಿಸುತ್ತೆ? ಹಬ್ಬವನ್ನ ಹಬ್ಬವಾಗಿ ಸ್ವಾಗತಿಸಬೇಕು, ಸಡಗರದಿಂದ ಆಚರಿಸಬೇಕು. ಇನ್ನೇನು ಕೆಲವೇ ದಿನಗಳಲ್ಲಿ ಗೌರಿ ಗಣೇಶ ಹಬ್ಬ ಕಳೆದ್ಮೇಲೆ ಬೇರೆ ಧರ್ಮದ ಹಬ್ಬಗಳು ಕೂಡ ಬರ್ತಾ ಇದ್ದಾವೆ. ಸೊ ಅವ್ರನ್ನ ಗುರಿಯಾಗಿ ಇಟ್ಕೊಂಡು ನಿರ್ದಿಷ್ಟವಾಗಿ ಒಂದು ಕೋಮು ಪ್ರಚೋದನೆ ಮಾಡ್ತಕ್ಕಂಥದ್ದು. ಇದೊಂದು ಡೆಮೋಕ್ರಸಿ ಇದೆ. ಡೆಮೋಕ್ರಸಿ ಎಲ್ಲರೂ ಅವಕಾಶಗಳಿದಾವೆ. ಸೊ ಗರ್ಜಿಸಿ ಹೇಳೋದೇನು ಕಾಡ ಇದೆ, ಇದು ಹುಲಿ ಸಿಂಹಗಳ ಇವರು. ಜೊತೆಗೆ ನಾವು ಹಿಂದೂ ಸಾಮ್ರಾಜ್ಯ, ಇದು ಹಿಂದೂ ಸಾಮ್ರಾಜ್ಯ ಹೇಗೆ ಆಗುತ್ತಿದ್ದು? ಭಾರತ ಜಾತ್ಯತೀತ ಭಾರತ, ಇದನ್ನ ಸಾರ್ವಭೌಮ ದೇಶ ಅಂತ ಘೋಷಣೆ ಮಾಡಲಾಗಿದೆ. ಸೊ ಇದೆಲ್ಲವನ್ನು ಮನಗಂಡು ಇದಕ್ಕೆ ಜಿಲ್ಲಾಡಳಿತ ಅವಕಾಶ ಕೊಡ್ತಾರೆ, ನಗರಸಭೆ ಅವಕಾಶ ಕೊಡ್ತಾರೆ. ಏನಾಗ್ತದೆ ಇಲ್ಲಿ? ಯಾರು ಇದನ್ನ ಕೇಳ್ತಿದ್ದಾರೆ? ಸೊ ಆ ಕಾರಣಕ್ಕೆ ನಾವು ಇವತ್ತಿಲ್ಲಿ ಜಿಲ್ಲಾಧಿಕಾರಿ ಅವರಿಗೆ ಮತ್ತೆ SP ಅವರಿಗೆ, ನಗರಸಭೆಯವರಿಗೆ ಮನವಿ ಕೊಡ್ತಾ ಇದೀವಿ. ನಮ್ಮ ಒತ್ತಾಯ ಇಷ್ಟೇ, ನಾವೆಲ್ಲ ಜನಪರ ಚಳವಳಿಗಳ ಸಂಘಟನೆಯವರು ನಾವೆಲ್ಲ ಇದೀವಿ. ಇಲ್ಲಿ ಒತ್ತಾಯ ಇಷ್ಟೇನೆ, ಕೂಡಲೇ ಆ ಫ್ಲೆಕ್ಸ್ಗಳನ್ನ ತೆಗೆಸ್ಬೇಕು. ಸೊ ಹಿಂದೂ ಗಣಪತಿ ಅನ್ನುವಂಥದ್ದು ಭಾರತ ಸಂಸ್ಕೃತಿ ಎಲ್ಲೂ ಕೂಡ ಇಲ್ಲ. ಗಣಪತಿಯಾಗಿ ಅಷ್ಟೇ. ಮತ್ತೆ ಗಣಪತಿ ಹಬ್ಬಕ್ಕೆ ಸಂಬಂಧ ಪಡದೇ ಇರತಕ್ಕಂಥ ಕೋಮು ಪ್ರಚೋದನೆ ಈ ಫ್ಲೆಕ್ಸ್ಗಳನ್ನ ದಯಮಾಡಿ ತೆಗೆಸ್ಬೇಕು. ತೆಗೆಸಲಿಲ್ಲ ಅಂತ ಅಂದ್ರೆ ಮುಂದೆ ಏನಾದ್ರೂ ಅನಾಹುತಗಳಾದ್ರೆ, ಬೇರೆ ಬೇರೆ ಕೋಮು ಪ್ರಚೋದನೆಗಳಾದ್ರೆ ಜಿಲ್ಲಾಡಳಿತವೇ ಹೊಣೆ ಆಗುತ್ತೆ ಅನ್ನೋದು ನಾವು ಹೇಳಲಿಕ್ಕೆ ಬಯಸ್ತೇವೆ. ಸೊ ಹಬ್ಬವನ್ನ ಸಂಭ್ರಮದ ಆಚರಿಸೋಣಂತೆ, ಅವರು ಬರಲಿ, ನಾವು ಬರಲಿ, ಖುಷಿಯಾಗಿ ಹಬ್ಬ ಆಚರಿಸೋಣಂತೆ, ಒಟ್ಟಿಗೆ ಊಟ ಮಾಡೋಣಂತೆ, ಎಲ್ಲ ಜನರು ಒಟ್ಟಿಗೆ ಸೇರಿ ಭಾರತ ಸಂಸ್ಕೃತಿ ಎತ್ತಿಡಿಯೋಣ ಅಂತ ಹೇಳಲಿಕ್ಕೋಸ್ಕರ ನಾವು ಬಂದಿದ್ದೀವಿ. ಹಾಗೆ ದಯಮಾಡಿ ಜಿಲ್ಲಾಧಿಕಾರಿ ಅವರು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರು ಅದನ್ನು ತೆಗೆಸಬೇಕು ಅಂತ ಒತ್ತಾಯ ನಾವು ಮಾಡ್ತೀವಿ. ಈ ಸಂದರ್ಭದಲ್ಲಿ ಜಿಲ್ಲಾ ಜನಪರ ಚಳವಳಿಗಳ ಒಕ್ಕೂಟದ ದಲಿತ ಸಂಘಟನೆಯ ಹಿರಿಯ ಮುಖಂಡ HK ಸಂದೇಶ್,
ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಎಂ ಸೋಮಶೇಖರ್, ಮಾದಿಗ ದಂಡೋರ ಜಿಲ್ಲಾಧ್ಯಕ್ಷ ಟಿ.ಆರ್. ವಿಜಯಕುಮಾರ್, ಡಿವೈಎಫ್ಐ ಜಿಲ್ಲಾ ಕಾರ್ಯದರ್ಶಿ ಎಂಜಿ ಪೃಥ್ವಿ, ಎಚ್ಆರ್ ನವೀನ್ ಕುಮಾರ್, ಟಿಪ್ಪು ಸಂಘರ್ಷ ಸಮಿತಿ ಮುಮ್ಶೀರ್ ಅಹಮದ್, ದಲಿತ ಮುಖಂಡರಾದ ದೇವರಾಜ್, ಸಿಐಟಿಯು ಮುಖಂಡರಾದ ಸತ್ಯನಾರಾಯಣ್, ಅರವಿಂದ ಉಪಸ್ಥಿತರಿದ್ದರು. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ತಾಲೂಕಿನಲ್ಲಿ 92% ಪ್ರಗತಿ ಸಾಧಿಸಿದ್ದು, ಯೋಜನೆ ಅನುಷ್ಠಾನದ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಫಲಾನುಭವಿಗಳ ಸಭೆ ಆಯೋಜಿಸಲಾಗುವುದು ಎಂದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್.ಪಿ. ಶ್ರೀಧರ್ ಗೌಡ ತಿಳಿಸಿದರು. ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಪ್ರಗತಿ ಪರಿಶೀಲನೆ ಸಭೆ ನಡೆಸಿ ಮಾತನಾಡಿದ ಅವರು, ಗೃಹಜ್ಯೋತಿ, ಶಕ್ತಿ ಯೋಜನೆ ಮತ್ತು ಯುವನಿಧಿ ಯೋಜನೆಗಳಿಂದ ರಾಜ್ಯದ ಜನತೆ ಕೋಟಿಯಷ್ಟು ಹಣ ನೇರವಾಗಿ ಫಲಾನುಭವಿಗಳ ಖಾತೆಗೆ ಜಮಾವಾಗುತ್ತಿರುವುದು ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರದ ಐತಿಹಾಸಿಕ ಸಾಧನೆಯಾಗಿದೆ. ಈ ಸಾಧನೆಯ ಅರಿವು ಸಾರ್ವಜನಿಕರಿಗೆ ಮನದಟ್ಟಾಗುವಂತೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ಯಾರಂಟಿ ಯೋಜನೆಗಳ ಸಭೆ ಆಯೋಜಿಸುವ ಮೂಲಕ ಕಾಂಗ್ರೆಸ್ ಸರ್ಕಾರದ ಸಾಧನೆ ಮತ್ತು ಬಡಜನತೆ ಏಳಿಗೆಗೆ ರಾಜ್ಯ ಸರ್ಕಾರ ಶ್ರಮಿಸುತ್ತಿರುವ ಬಗ್ಗೆ ಮನಮುಟ್ಟುವಂತೆ ಅರಿವು ಮೂಡಿಸುವ ಕಾರ್ಯಕ್ರಮಕ್ಕೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸದಸ್ಯರು ಕಾರ್ಯೋನ್ಮುಖವಾಗುವಂತೆ ತಿಳಿಸಿದರು. ಅದರ ಜೊತೆಗೆ ಈ ಯೋಜನೆಗಳ ಬಗ್ಗೆ ಕೆಲವೊಂದು ಅಪಪ್ರಚಾರಗಳು ಮತ್ತೆ ಜಾಗೃತಿ ಇಲ್ಲ ಹಳ್ಳಿನಲ್ಲಿ. ಈ ಯೋಜನೆ ಯಾವ ಸರ್ಕಾರ ಕೊಡ್ತಾ ಇದೆ, ಇದರ ಯಾರ ಅನುಕೂಲಕ್ಕಾಗಿ ಕೊಡ್ತಾ ಇದ್ದಾರೆ, ಇದನ್ನ ಹೇಗೆ ಪಡ್ಕೋಬೇಕು, ಇದ್ರ ಬಗ್ಗೆ ಅಷ್ಟೊಂದು ಮಾಹಿತಿಗಳಿಲ್ಲ. ಅಂದ್ರೆ ಏನೋ ಕೊಡ್ತಾವ್ರೆ ಬಿಡು ತಗೊಳ್ತಾ ಇದೀವಿ ಅಂತ ಲೆಕ್ಕಕ್ಕಿದ್ದಾರೆ ಜನರು. ಬಟ್ ಇದನ್ನ ನಾವು ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಅಗತ್ಯತೆ ಇದೆ. ಇದು ನಮ್ಮ ಹೆಮ್ಮೆ ಕರ್ನಾಟಕ ರಾಜ್ಯ ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಯೋಜನೆ ಅಂತಕ್ಕಂಥ ಅರಿವನ್ನ ನಾವು ಪ್ರತಿಯೊಬ್ಬರ ಫಲಾನುಭವಿಯ ಮನಸ್ಸಿನಲ್ಲಿ ಮೂಡಿಸಬೇಕಾದಂತ ಅನಿವಾರ್ಯತೆ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಸಮಿತಿಯನ್ನ ಇವತ್ತು ಸಭೆಯನ್ನ ಕರೆದಿರ್ತಕ್ಕಂಥದ್ದು ಮತ್ತೆ ಈ ಸಮಿತಿಯನ್ನ ಜಾರಿಗೊಳಿಸಿರ್ತಕ್ಕಂಥದ್ದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ. ಹಾಗಾಗಿ ಈ ಬಗೆಗೆ ಒಂದು 100% ಫಲಾನುಭವಿಗಳಿಗೆ ಈ ಯೋಜನೆಯನ್ನ ತಲುಪಿಸ್ತಕ್ಕಂಥದ್ದು ಒಂದು ನಿಟ್ಟಿನಲ್ಲಿ ಆಗ್ಬೇಕಾಗಿರ್ತಕ್ಕಂಥದ್ದು, ಮತ್ತು ಈ ಯೋಜನೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು. ಈ ಯೋಜನೆಯನ್ನ ಯಾರು ಜಾರಿಗೊಳಿಸಿದ್ದಾರೆ, ಯಾತಕ್ಕಾಗಿ ಜಾರಿಗೊಳಿಸಿದ್ದಾರೆ, ಇದರ ಲಾಭಗಳೇನು ಅನ್ನೋದನ್ನ ಈ ಫಲಾನುಭವಿಗಳ ಮನಸ್ಸಿನಲ್ಲಿ ಹುಟ್ಟಾಕ್ಬೇಕು, ಅವ್ರ ಮನಸ್ಸಿನಲ್ಲಿ ಬರ್ಬೇಕು ಇದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಸಮಿತಿಯನ್ನ ನೇಮಕ ಮಾಡಿರ್ತಕ್ಕಂಥದ್ದು. ಹಾಗಾಗಿ ನಾವು ಇನ್ನು ಮುಂದಕ್ಕೆ ಪ್ರತಿ ತಿಂಗಳಿನಲ್ಲಿ ಒಂದು ಈ ಕಚೇರಿನಲ್ಲಿ ಸಭೆಯನ್ನು ಸೇರ್ತಕ್ಕಂಥದ್ದು ಇನ್ನು ಮುಂದೆ. ಮತ್ತೆ ಒಂದು ದಿನ ಯಾವ್ದಾದ್ರು ಒಂದು ಪಂಚಾಯತಿನಲ್ಲಿ ಒಂದು ಪಂಚಾಯತಿಯನ್ನ ಆಯ್ಕೆ ಮಾಡ್ಕೋಬೇಕು. ಆ ಪಂಚಾಯತಿಯಲ್ಲಿ ಫಲಾನುಭವಿಗಳ ಸಭೆಯನ್ನ ಮಾಡಬೇಕು. ಅವರ ಸಮಸ್ಯೆಗಳೇನಿದೆ, ಮತ್ತೆ ಇದರಿಂದ ಆಗಿರ್ತಕ್ಕಂಥ ಅನುಕೂಲಗಳೇನು, ಮತ್ತೆ ಇದು ಮುಂದೆ ಆಮೇಲೆ ಕೆಲವರು ಬರೋದಿಲ್ಲ ಅಂತೆ, ಇದು ನಿಂತೋಯ್ತದಂತೆ, ಹಂಗಂತೆ ಹಿಂಗಂತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಿಂದೆ ಇದಕ್ಕಿಂತ ಮುಂಚೆ ಇದನ್ನ ಜಾರಿನೇ ಮಾಡೋದಿಲ್ಲ ಅಂತ ಹೇಳಿದ್ರು, ಹೌದಲ್ವಾ? ಚುನಾವಣೆ ನಡೆದು ಗೆದ್ದ ನಂತರ ಇದು ಜಾರಿನೇ ಆಗಲಿಲ್ಲ, ಸುಮ್ಮನೆ ಚುನಾವಣೆಗೋಸ್ಕರ ಹೇಳಿದ್ದಾರೆ ಹೊರತು ಇದನ್ನ ಮಾಡಕ್ಕಾಗ್ತದ, ಸಾಧ್ಯನಾ, ಇಷ್ಟು ಕೋಟಿ ದುಡ್ಡು ಅಷ್ಟು ಕೋಟಿ ದುಡ್ಡು ತರಕ್ಕಾಗತ್ತಾ ಅಂತ ಹೇಳಿದ್ರು. ಆದ್ರೆ ನಮ್ಮ ಸರ್ಕಾರ ಪ್ರಮಾಣ ವಚನ ಸ್ವೀಕಾರ ಮಾಡಿದಂತ ದಿನದಲ್ಲೇ ನಮ್ಮ ಗೃಹಲಕ್ಷ್ಮಿ ಯೋಜನೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಘೋಷಣೆಯನ್ನ ಮಾಡಿದಂಥದ್ದು. ಇದೊಂದು ಬಹಳ ದಿಟ್ಟ ನಿರ್ಧಾರ. ಅಲ್ಲಿಂದ ಪ್ರಾರಂಭವಾಗಿ 6 ತಿಂಗಳ ಒಳಗಡೆ ಎಲ್ಲಾ ಯೋಜನೆಗಳನ್ನು ಕೂಡ ಜಾರಿಗೊಳಿಸಿರ್ತಕ್ಕಂಥದ್ದು. ಹಾಗಾಗಿ ಯಾರು ಕೆಲವರು ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ತಾ ಇದ್ದಾರೆ, ಅದ್ರ ಬಗ್ಗೆ ನಾವು ಜಾಗೃತಿಯನ್ನು ಮೂಡಿಸಬೇಕಾಗಿದೆ. ಹಾಗಾಗಿ ಪ್ರತಿ ಪಂಚಾಯಿತಿಯಲ್ಲೂ ಕೂಡ ನೀವು ಆದ್ಯತೆ ಮೇರೆಗೆ ಅದನ್ನ ಫಿಕ್ಸ್ ಮಾಡಿ ನಮ್ಮ ಸಮಿತಿ ಸದಸ್ಯರುಗಳು ಮತ್ತೆ ಅಧಿಕಾರಿಗಳು ಮತ್ತು ಅದರ ಸ್ಥಳೀಯ ಏನು ಅಧಿಕಾರಿಗಳಿದ್ದಾರೆ ಅವರನ್ನು ಕೂಡ ಸೇರಿಸಿ ಎಲ್ಲರನ್ನು ಕೂಡ ಸೇರಿಸಿ ಇದ್ರ ಬಗ್ಗೆ ಜಾಗೃತಿ ಮೂಡಿಸತಕ್ಕಂಥ ಕಾರ್ಯಕ್ರಮ ಅಗತ್ಯವಾಗಿ ಆಗಬೇಕಾಗಿದೆ. ಸಭೆಯಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಕಾರ್ಯದರ್ಶಿ ಸದಸ್ಯ ಮತ್ತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಪ್ರಕಾಶ್ ಮತ್ತು ಗ್ರೇಡ್ 2 ತಹಸೀಲ್ದಾರ್ ಮಲ್ಲಿಕಾರ್ಜುನ್, ಇತರೆ ಇಲಾಖೆ ಅಧಿಕಾರಿಗಳು ಮತ್ತು ಸದಸ್ಯರು ಹಾಜರಿದ್ದರು. ಹಾಸನ ತಾಲೂಕಿನ ಬೈಲಹಳ್ಳಿಯಲ್ಲಿರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಕಾಲೇಜಿನ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಸಮಾಜ ಸೇವಕ ಪ್ರಕಾಶ್ ಗೌಡಗೆರೆ ರವರನ್ನು ಸನ್ಮಾನಿಸಿ ಗೌರವಿಸಲಾಯಿತು.
ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣ ಪಡೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಹೆಚ್ಚಿನ ರೀತಿ ಕಾರಣೀಭೂತರಾಗಿರುವ ಗೌಡಗೆರೆ ಪ್ರಕಾಶ್ ಅವರು ತಮ್ಮ ತನುಮನ ಧನವನ್ನು ಅರ್ಪಿಸಿ ಕಾಲೇಜು ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದು, ಇಂತಹ ಮಹತ್ ಕಾರ್ಯದಲ್ಲಿ ತೊಡಗಿರುವವರಿಗೆ ಕಾಲೇಜು ಅಭಿವೃದ್ಧಿ ಸಮಿತಿ ಮತ್ತು ಕಾಲೇಜು ವತಿಯಿಂದ ಅಭಿನಂದಿಸಿ ಪ್ರಶಸ್ತಿ ಪತ್ರ ನೀಡುವ ಮೂಲಕ ಗೌರವಿಸಲಾಯಿತು. ನೀವು ಮಕ್ಕಳನ್ನ ಈ ಹಳ್ಳಿಗಾಡಿನಲ್ಲಿ ಇಂಥ ಪರಿಸರದಲ್ಲಿ ಎಲ್ಲ ಸೌಕರ್ಯವನ್ನ ಈ ನಾಡಿನ ರೈತ, ಈ ದೇಶದ ಬೆನ್ನೆಲುಬು ರೈತ, ಈ ರೈತಾಪಿ ವರ್ಗದಿಂದ ಬರ್ತಕ್ಕಂಥ ಮಕ್ಕಳು ನೀವೇನು ಕಾಲೇಜಲ್ಲಿ ಓದ್ತಾ ಇದ್ದೀರಿ, ಈ ಕಾಲೇಜಿನಲ್ಲಿ ಸಿಗ್ತಕ್ಕಂಥ ನಿಮ್ಮ ಅನುಭವ ಯಾವುದೇ ಕಾರಣಕ್ಕೂ ಸಿಟಿಯಲ್ಲಿ ಸಿಗೋದಿಲ್ಲ. ಈ ಅನುಭವವನ್ನ ನೀವು ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳಿಗೆ ಹೇಳ್ತಕ್ಕಂಥದ್ದು ಕವಲು ಕೊಡದ ದಾರಿ ಆಗಬಾರ್ದು. ವಿದ್ಯಾರ್ಥಿ ಜೀವನ ಏನೇ ಕವಲು ಕೊಡದ ದಾರಿ ಆಗಬಾರ್ದು, ಒಂದೇ ದಾರಿಯಲ್ಲಿ ಹೋಗ್ಬೇಕು. ನಿಮ್ಮ ಜೀವನ, ವಿದ್ಯಾರ್ಥಿ ಜೀವನ ಮತ್ತೆ ಹೋದ್ರೆ ಮತ್ತೆ ಸಿಗೋದಿಲ್ಲ. ಇದನ್ನ ಒಳ್ಳೆ ಅವಕಾಶವನ್ನ ಸದುಪಯೋಗಪಡಿಸಬೇಕು ಅಂದ್ರೆ ವಿದ್ಯಾರ್ಥಿಗಳಲ್ಲಿ ಮನವಿಯನ್ನು ಮಾಡ್ತಾ, ನಿಮಗೆ ಸಿಗ್ತಿರ್ತಕ್ಕಂಥ ನಿಮ್ಮ ಏನು ಪ್ರಾಂಶುಪಾಲರಿದ್ದಾರೆ ಅವರ ಸಹೋದ್ಯೋಗಿಗಳು ಏನಿದೆ ಎಲ್ಲರೂ ಕೂಡ ನಿಮಗೆ ಮಾರ್ಗದರ್ಶನ ನೀಡತಕ್ಕಂಥ ಗುರುಗಳಾಗಿರ್ತಾರೆ. ಆ ಗುರುವಿನ ಜೊತೆಯಲ್ಲಿ ಸಹಪಾಠವನ್ನು ಇಟ್ಕೊಂಡು 1 ವರ್ಷ 2024 ಹೋದ್ರೆ ಮತ್ತೆ 2024 ಬರೋದಿಲ್ಲ. ನಾನು ಎಲ್ಲೋ ಒಂದು ಪುಸ್ತಕವನ್ನು ಓದ್ತೇನೆ. 2800 ಇಸ್ವಿ ಹೊತ್ತಿಗೆ ಕುಡಿಯೋದಕ್ಕೆ ನೀರಿರೋದೆಲ್ಲ ಬರಡು ಭೂಮಿ ಆಗ್ತದೆ. ಎಲ್ಲೋ ಒಂದು ಜಾಗದಲ್ಲಿ ತಿಂತಕ್ಕಂಥ ನೀರು, ಕುಡಿತಕ್ಕಂಥ ನೀರು ಇರ್ತದೆ. ಅಲ್ಲಿಗೆ ಇಷ್ಟು ಸಾವಿರ ದುಡ್ಡು, ಲಕ್ಷ ಕೋಟಿ ಇದ್ರೆ ಆ ಮನೆಯಲ್ಲಿ ಸೇರ್ತಕ್ಕಂಥ ಜಾಗಗಳು ಇನ್ಯಾರು ಕೂಡ ಏನು ಸಿಗೋದಿಲ್ಲ ಅನ್ನೋ ಭಾವನೆಯನ್ನ ಇಟ್ಟದ ಒಂದು ಪುಸ್ತಕವನ್ನು ನಾನು ಓದಿದೆ. ಎಲ್ಲೋ ಒಂದು ಸೆಂಟೆನ್ಸ್ ಓದಿಲ್ಲ, ಇದು ಓದಿದೆ. ಹಾಗಾಗಿ ನಾವು ವಿದ್ಯಾರ್ಥಿ ಜೀವನದಲ್ಲಿ ಪರಿಸರವನ್ನು ಉಳಿಸ್ತಕ್ಕಂಥ ಜವಾಬ್ದಾರಿ ಕೂಡ ಇರ್ತದೆ. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅನ್ನೋ ಭಾವನೆಯನ್ನು ಇಟ್ಕೊಂಡು ನೀವು ಪ್ರಜೆಗಳಾಗಿ ಬೆಳಿಬೇಕು. ನಾವು ಹೋಗ್ತೇವೆ, ಬರ್ತಕ್ಕಂಥವ್ರು ಒಳ್ಳೆಯ ದಾರಿ ಮಾರ್ಗವನ್ನು ಕಲಿತಕ್ಕಂಥವ್ರು, ರಾಜಕೀಯವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಯಾವುದೋ ದೊಡ್ಡ ಉನ್ನತವಾದ IAS, IPS, KS ಇವನ್ನೆಲ್ಲ ಮಾಡ್ತಕ್ಕಂಥ ವಿದ್ಯಾರ್ಥಿ ಪ್ರತಿಭೆಗಳು ನಿಮ್ಮಲ್ಲಿ ಇರ್ತವೆ. ಅದನ್ನು ಸದುಪಯೋಗಪಡಿಸಬೇಕು ಅಂತ ಹೇಳ್ತಾ, ಇವತ್ತು ಪರಿಸರ ಕಡೆಗೂ ಕೂಡ ಗಮನ ಕೊಡಬೇಕಾಗುತ್ತದೆ. ವಿದ್ಯಾರ್ಥಿ ಜೀವನ ಕೂಡ ನಮಗೆ ಅಗತ್ಯವಾಗಿರುತ್ತದೆ. ಹಾಗಾಗಿ ಎಲ್ಲ ಇಂಥ ಒಂದು ಸಂದರ್ಭ ಈ ಬಳ್ಳಿ ಗ್ರಾಮದಲ್ಲಿ ಈ ಕಾಲೇಜನ್ನ ತಂದುಕೊಟ್ಟಿದ್ದಾರೆ. ಆ ಮಾರಿಯಮ್ಮ ಹೆಸರನ್ನು ತಾವು ಹೇಳಿದ್ದಾರೆ, ಯಾರೋ ನಮ್ಮ ಸದಸ್ಯರು. ಹಾಗಾಗಿ ನೀವು ಆ ಸದುಪಯೋಗಪಡಿಸಬೇಕು. ಇನ್ನೂ ಹೆಚ್ಚಿನ ಇಲ್ಲಿ ಏನಾದ್ರು ಕೆಲಸ ಇದ್ರೆ ಇವತ್ತಿನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಕೆ.ದಾರಿದ್ದಾರೆ, ಅವರ ಗಮನಕ್ಕೆ ಏನಾದ್ರು ತರಬೇಕು, ಒಳ್ಳೆ ಕೆಲಸಗಳಿಂದ ಆಗಬೇಕು ಅನ್ನೋದಿದ್ರೆ ನಿಮ್ಮ ಮಂಡಳಿ ಎಲ್ಲರೂ ನಿಮ್ಮ ಸದಸ್ಯರು ನಿಮಗೆ ಏನಾದ್ರು ಮನವಿಯನ್ನು ಕೊಟ್ಟರೆ ನಿರಂತರವಾದ ಹೋರಾಟವನ್ನು ಮಾಡಿ ಈ ಕಾಲೇಜಿಗೆ ಏನಾದ್ರು ಕೆಲಸ ಆಗಬೇಕಂದ್ರೆ ಆ ಕೆಲಸವನ್ನು ಮಾಡಿಸ್ತಕ್ಕಂಥ ಜವಾಬ್ದಾರಿ ನಮ್ಗೆ ಇರಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಇದೇ ವೇಳೆ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಸತ್ಯನಾರಾಯಣ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಭೂದೇಶ್, ಪಿಡಿಒ ಅಶ್ವಥ್ ನಾರಾಯಣ್, ಹೈಸ್ಕೂಲ್ ಮುಖ್ಯ ಶಿಕ್ಷಕರಾದ ರವಿಕುಮಾರ್, ಕಾಲೇಜಿನ ಪ್ರಾಂಶುಪಾಲೆ ಸುಶೀಲಾ, ಕನ್ನಡ ಉಪನ್ಯಾಸಕರಾದ ಆಶಾ, ರಾಜ್ಯಶಾಸ್ತ್ರ ವಿಭಾಗದ ಷಣ್ಮುಖ, ಇತಿಹಾಸ ವಿಭಾಗದ ಪ್ರದೀಪ್, ಇಂಗ್ಲಿಷ್ ವಿಭಾಗದ ಸುಷ್ಮಾ, ಅರ್ಥಶಾಸ್ತ್ರ ವಿಭಾಗದ ರೂಪಾ ಸೇರಿದಂತೆ ಇತರರು ಹಾಜರಿದ್ದರು. ಇದೀಗ ಜಾಹೀರಾತು. ನಿಮ್ಮ ಚಿನ್ನವನ್ನ ಮಾರೋದಕ್ಕೆ ಯೋಚಿಸ್ತಾ ಇದ್ದೀರಾ? ಸಿಂಪಲ್. whitegold.moneyಗೆ ಭೇಟಿ ಮಾಡಿ ನಿಮ್ಮ ಚಿನ್ನವನ್ನ ಮಾರಿ ತಕ್ಷಣ ಹಣ ಪಡೆಯಿರಿ. ಬದುಕೋದು ಅಷ್ಟು ಸುಲಭ ಅಲ್ಲ. ಆದರೆ ಇವಳು 42 ವರ್ಷದಿಂದ ನನ್ನನ್ನು, ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ. ನಾನು ಅವಳಿಗೆ ಅದ್ದೂರಿ ಜೀವನ ಕೊಡೋಕ್ಕಾಗದೇ ಇದ್ರು ಊರಿನ ದೊಡ್ಡ ದೊಡ್ಡ ಡಾಕ್ಟರ್ಸ್ಗಳ ಹತ್ರ ಕರ್ಕೊಂಡೋದೆ. ಚಿನ್ನ ಮಾರ್ದೆ. ಅದು ಇವಳು ಜೀವನಕ್ಕಿಂತ ದೊಡ್ಡದಲ್ವಲ್ಲ. ವೈಟ್ ಗೋಲ್ಡ್ ಕೈ ಹಿಡಿದು ಗೌರವದಿಂದ ಮಾರ್ದೆ. ನೀವು ಕೂಡ ಒಂದ್ಸಲ whitegold.moneyನ ವಿಸಿಟ್ ಮಾಡಿ. ಅಂಡ್ ರಿಮೆಂಬರ್, ವೆನ್ ಐ ಟರ್ನ್ ಮೈ ಗೋಲ್ಡ್ ಇನ್ ಟು ಮನಿ, ನಾನು ಕೂಡ ವೈಟ್ ಗೋಲ್ಡನ್ನೇ ಆಯ್ಕೆ ಮಾಡ್ತೀನಿ.
ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೇ? ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ? ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ 7996089960. ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ. ಸ್ಕಂದ ಗೋಲ್ಡ್ ಕಂಪನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ. ಸ್ಕಂದ ಗೋಲ್ಡ್ ಕಂಪನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ, ಎವಿಕೆ ಕಾಲೇಜ್ ರಸ್ತೆ, ಇಂಡಿಯನ್ ಬ್ಯಾಂಕ್ ಪಕ್ಕ, ಹಾಸನ. ಹಿಂದೆ ಕರೆ ಮಾಡಿ 7996089960. ಡೇ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ. ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು, ಮ್ಯಾಟ್ರೆಸ್ಗಳು, ಕಾರ್ನರ್ ಸೋಫಾ, ರಿಕ್ಲೈನರ್ ಸೋಫಾ, ವುಡನ್ ಸೋಫಾ, ಹಲವು ಮಾದರಿಯ ಕಾಟ್ಗಳು, ವಾರ್ಡ್ರೋಬ್ಗಳು, ಡ್ರೆಸ್ಸಿಂಗ್ ಟೇಬಲ್ಗಳು, ಇನ್ನು ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ. ಭೇಟಿ ಕೊಡಿ ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಆಪೋಸಿಟ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂ, ಸಾಲಗಾಮೆ ರೋಡ್, ಹಾಸನ. ಫೋನ್ ನಂಬರ್ಸ್ 8156989111, 9562955026 ಮತ್ತು 9633152552. ಕಲ್ಯಾಣ ಮಂಟಪ 12 ವಸಂತಗಳನ್ನ ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ, ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261, 8970568666. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ, ಹರಡುತ್ತಿರಿ ಸಂತಸ ಮನ ಮನೆಯಲ್ಲಿ ಸಂತಸ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ ಸಂತಸ. ಸಂತಸ IVF ಮತ್ತು ಎಂಡೋ ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು.
ವಾರ್ತೆಗಳಿಗೆ ಸ್ವಾಗತ. ಬೇಲೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಎಚ್.ಕೆ. ಸುರೇಶ್ ಜನ್ಮದಿನದ ಅಂಗವಾಗಿ ಇಲ್ಲಿನ ಎಚ್.ಕೆ.ಎಸ್. ಬಾಯ್ಸ್ ಮತ್ತು ಹುಲಹಳ್ಳಿ ಸುರೇಶ್ ಅಭಿಮಾನಿ ಸಂಘದಿಂದ ವಿವಿಧ ಸೇವಾ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಶಾಸಕರಾದ ಎಚ್.ಕೆ. ಸುರೇಶ್ ಜನ್ಮದಿನದ ಅಂಗವಾಗಿ ಅಭಿಮಾನಿಗಳ ಸಂಘದಿಂದ ಆಯೋಜಿಸಿದ್ದ ಬೃಹತ್ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ತಾವು ಕೂಡ ಸ್ವಯಂ ಪ್ರೇರಿತ ರಕ್ತದಾನ ಮಾಡಿದ್ದಲ್ಲದೆ ನೂರಾರು ರೈತರಿಗೆ ತೆಂಗಿನ ಸಸಿಗಳನ್ನು ನೀಡಿದರು. ಇನ್ನು ತಾಲೂಕಿನ ನೂರಾರು ಆಶಾ ಕಾರ್ಯಕರ್ತರು, ಗ್ರಾಮ ಪಂಚಾಯಿತಿ ಸಹಾಯಕರಿಗೆ ಗೌರವ ಸಲ್ಲಿಸಿ ವಿಶೇಷವಾಗಿ ಪಟ್ಟಣದ ಪೌರ ಕಾರ್ಮಿಕರಿಗೆ ಸನ್ಮಾನ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರಾದ ರೇಣುಕುಮಾರ್, ಪ್ರವರ್ತಯ್ಯ, ಗಂಗೇಶಣ್ಣ, ಸಿಎಸ್ ಪ್ರಕಾಶ್, ತೆಂಡೆಕೆರೆ ರಮೇಶ್, ನೆಟ್ಟೆಕೆರೆ ಮಂಜುನಾಥ್, ದಿನ್ಶಾಂತ್, ಅಶೋಕ್, ಜಾವಗಲ್ ಪ್ರಸನ್ನ, ನಿಖಿಲ್, ವಿನಯ್, ಕರ್ಣ, ಜಯಶಂಕರ್, ದರ್ಶನ್, ಪ್ರಣೀತ್ ಗೌಡ, ರವಿಕುಮಾರ್, ರಮೇಶ್, ವಿಜಯಣ್ಣ, ಶೋಭಾ ಗಣೇಶ್, ವಿನಯ್, ಮನು ಹಾಜರಿದ್ದರು. ಜಿಲ್ಲಾ ಚೆಸ್ ಅಸೋಸಿಯೇಷನ್ ಕದಂಬ ಚೆಸ್ ಅಕಾಡೆಮಿ ಭಾಗಿತ್ವದೊಂದಿಗೆ 15 ವರ್ಷದೊಳಗಿನ ಬಾಲಕ ಹಾಗೂ ಬಾಲಕಿಯರ ರಾಜ್ಯ ಮಟ್ಟದ ಫೆಡರೇಟೆಡ್ ಚೆಸ್ ಪಂದ್ಯಾವಳಿಯನ್ನು 2024 ಸೆಪ್ಟೆಂಬರ್ 13ರಿಂದ 15ರವರೆಗೂ ನಗರದ ರಾಯಲ್ ಅಪೋಲೋ ಶಾಲೆಯಲ್ಲಿ ನಡೆಸಲಾಗುವುದು ಎಂದು ಕದಂಬ ಚೆಸ್ ಅಕಾಡೆಮಿ ಅಧ್ಯಕ್ಷರಾದ ರಶ್ಮಿ ಕಿರಣ್ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಮಟ್ಟದ ಫೆಡರೇಟೆಡ್ ಚೆಸ್ ಪಂದ್ಯಾವಳಿಯಲ್ಲಿ ಸುಮಾರು 300ರಿಂದ 350 ಚೆಸ್ ಆಟಗಾರರು ಭಾಗವಹಿಸಲಿದ್ದು, ಈ ಚೆಸ್ ಪಂದ್ಯಾವಳಿಯಲ್ಲಿ ಬಾಲಕ ಮತ್ತು ಬಾಲಕಿಯರ ವಿಭಾಗದಲ್ಲಿ ಪ್ರತ್ಯೇಕವಾಗಿ 9 ಸುತ್ತುಗಳಿದ್ದು, ಅದರಲ್ಲಿ ಮೊದಲ 4 ಸ್ಥಾನ ಪಡೆದು ವಿಜೇತರಾದ ಸ್ಪರ್ಧಿಗಳು ತಮಿಳುನಾಡಿನ ಹೊಸೂರಿನಲ್ಲಿ ದಿನಾಂಕ 2024 ನವೆಂಬರ್ 3ರಿಂದ ನವೆಂಬರ್ 11ರವರೆಗೆ ನಡೆಯಲಿರುವ ರಾಷ್ಟ್ರೀಯ ಮಟ್ಟದ ಚೆಸ್ ಪಂದ್ಯಾವಳಿಯಲ್ಲಿ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಲಾಗಿದೆ. ಈ ಅವಕಾಶವನ್ನು ಜಿಲ್ಲೆಯ ಪ್ರತಿಯೊಬ್ಬ ಚೆಸ್ ಆಟಗಾರರು ಇದರ ಸದುಪಯೋಗ ಪಡಿಸಿಕೊಳ್ಳುವುದರ ಮೂಲಕ ಮೇಲ್ಕಂಡ ಚೆಸ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ಮನವಿ ಮಾಡಿದರು. ಹಾಸನ ಜಿಲ್ಲೆಯಲ್ಲಿರುವಂತಹ ಮಕ್ಕಳಿಗೆ ಚೆಸ್ ಆಸಕ್ತಿ ಹುಟ್ಟಿಸೋಕೆ ಹಾಗೂ ಅವರಲ್ಲಿರುವಂತಹ ಆ ಪ್ರತಿಭೆನ ಹೊರತರೋದಕ್ಕೋಸ್ಕರ ಹಾಸನ ಜಿಲ್ಲಾ ಚೆಸ್ ಅಸೋಸಿಯೇಷನ್, ಕದಂಬ ಚೆಸ್ ಅಕಾಡೆಮಿ ಮತ್ತು ರಾಯಲ್ ಅಪೋಲೋ ಇಂಟರ್ನ್ಯಾಷನಲ್ ಸ್ಕೂಲ್ ಇವರ ಸಹಭಾಗಿತ್ವದಲ್ಲಿ 15 ವರ್ಷದೊಳಗಿನ ಬಾಲಕ ಹಾಗೂ ಬಾಲಕಿಯರ ರಾಜ್ಯ ಮಟ್ಟದ ಫೆಡರೇಟೆಡ್ ಚೆಸ್ ಪಂದ್ಯಾವಳಿನ ಆಯೋಜಿಸಲಾಗಿದೆ. ಇದನ್ನು ಇದೇ ತಿಂಗಳು ಅಂದರೆ ಸೆಪ್ಟೆಂಬರ್ 13ರಿಂದ 15ನೇ ತಾರೀಕು ತನಕ ನಡೆಸ್ಕೊಡಲಾಗುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಜುಲೈನಲ್ಲಿ ಅಂಡರ್ 19 ಚೆಸ್ ಅಕಾಡೆಮಿ ಮಾಡಿದ್ವಿ, ಅದನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದೀವಿ. ಸೊ ಅದೇ ಥರ ಈಗ ಅಂಡರ್ 15 ಬಾಲಕ ಮತ್ತು ಬಾಲಕಿಯರಿಗೆ ಚೆಸ್ ಟೂರ್ನಮೆಂಟನ್ನು ಆಯೋಜಿಸಲಾಗಿದೆ. ನಿಮ್ಮದು ಸಪೋರ್ಟ್ ಯಾವ ರೀತಿ ಇತ್ತು ಅಂಡರ್ 19ಗೆ ಅದೇ ಥರ ಸಪೋರ್ಟನ್ನು ಇದಕ್ಕೂ ಎಕ್ಸ್ಪೆಕ್ಟ್. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಚೆಸ್ ಅಸೋಸಿಯೇಷನ್ ಕಾರ್ಯದರ್ಶಿ ಹಾಗೂ ಕದಂಬ ಚೆಸ್ ಅಕಾಡೆಮಿಯ ಸ್ಥಾಪಕರಾದ ಎಂಟಿ ತ್ಯಾಗರಾಜ್, ಸಹ ಕಾರ್ಯದರ್ಶಿ ರಾಧಾ ಜಗದೀಶ್, ಸದಸ್ಯರು ಹಾಗೂ ಕದಂಬ ಚೆಸ್ ಅಕಾಡೆಮಿಯ ಚನ್ನಪಟ್ಟಣ ಶಾಖೆಯ ತರಬೇತುದಾರರಾದ ಕಾವ್ಯ ಚಂದನ್, ಕದಂಬ ಚೆಸ್ ಅಕಾಡೆಮಿಯ ಹೇಮಾವತಿ ನಗರ ಶಾಖೆಯ ತರಬೇತುದಾರರಾದ ನಯನ ಸತೀಶ್ ಭಾಗವಹಿಸಿದರು. ಗ್ಯಾರಂಟಿ ಯೋಜನೆಗಳು ಜನರಿಗೆ ಸಮರ್ಪಕವಾಗಿ ತಲುಪಿಸಲು ಅಧಿಕಾರಿಗಳು ಕೆಲಸ ಮಾಡಬೇಕು, ಇಲ್ಲದಿದ್ದರೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಗ್ಯಾರಂಟಿ ಯೋಜನಾ ಸಮಿತಿ ಅಧ್ಯಕ್ಷ ಎಂಪಿ ಪ್ರಕಾಶ್ ಗೌಡ ಎಚ್ಚರಿಕೆ ಹೇಳಿದರು. ತಾಲೂಕು ಪಂಚಾಯಿತಿ ಆವರಣದಲ್ಲಿ ನಡೆದ ಗ್ಯಾರಂಟಿ ಯೋಜನಾ ಸಮಿತಿ ಸಭೆಯಲ್ಲಿ ಮಾತನಾಡಿ, ತಾಲೂಕು ಆಡಳಿತದ ವತಿಯಿಂದ ನಡೆಯುವ ಸಾರ್ವಜನಿಕ ಸಭೆ ಸಮಾರಂಭ ಹಾಗೂ ಜಯಂತಿಗಳಿಗೆ ಗ್ಯಾರಂಟಿ ಸಮಿತಿಯವರನ್ನ ಕಡೆಗಣಿಸುತ್ತಿದ್ದಾರೆ. ಈ ಬಗ್ಗೆ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳು ಎಚ್ಚರ ವಹಿಸಿ ಅಧಿಕಾರಿಗಳಿಗೆ ಸರಿಯಾದ ಮಾರ್ಗಸೂಚನೆಗಳನ್ನು ತಿಳಿಸಬೇಕು ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು. ತಾಲೂಕಿನಲ್ಲಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ಸರಿಯಾಗಿ ಅಕ್ಕಿಯನ್ನು ನೀಡಬೇಕು ಹಾಗೂ ಈಗಾಗಲೇ ಅಂಗಡಿ ಎದುರು ದರಪಟ್ಟಿ ಮತ್ತು ಸಾರ್ವಜನಿಕರ ಮಾರ್ಗಸೂಚಿ ನಾಮಫಲಕಗಳನ್ನು ಅಳವಡಿಸುವಂತೆ ತಿಳಿಸಿದರು. ಸಹ ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಕೆಲಸ ಮಾಡಿಲ್ಲ. ಕಾಫಿ ಮನೆ ಸಭೆಗೆ ಬಂದು ಕಾಟಾಚಾರದ ಮಾಹಿತಿಗಳನ್ನು ನೀಡುವುದಾದರೆ ಕೆಲಸ ಮಾಡಲು ನಿಮಗೆ ಸ್ವಇಚ್ಛೆ ಇಲ್ಲ. ಸರ್ಕಾರ ಜನರಿಗೆ ಸಾಕಷ್ಟು ಸವಲತ್ತುಗಳನ್ನು ನೀಡಲು ಮುಂದಾಗಿದ್ದರೂ ಸಹ ಬೇಜವಾಬ್ದಾರಿ ವರ್ತನೆ ತೋರುತ್ತಿರುವುದು ಕಂಡುಬಂದಿದೆ. ಮುಂದಿನ ಸಭೆ ಕರೆಯುವ ಒಳಗೆ ಎಲ್ಲ ನ್ಯಾಯಬೆಲೆ ಅಂಗಡಿಗಳಲ್ಲಿ ಮಾರ್ಗಸೂಚಿಗಳನ್ನು ಅಳವಡಿಸಿರಬೇಕು ಹಾಗೂ ಜನರಿಗೆ ದೂರದ ನ್ಯಾಯಬೆಲೆ ಅಂಗಡಿಗಳಿಗೆ ಹೋಗಿ ಅಕ್ಕಿ ತರಲು ಸಾಧ್ಯವಾಗದ ಕೇಂದ್ರಗಳನ್ನು ಗುರುತಿಸಿ ಕೂಡಲೇ ಹೊಸ ನ್ಯಾಯಬೆಲೆ ಅಂಗಡಿಗಳನ್ನು ತೆರೆಯಲು ಮುಂದಾಗಬೇಕು. ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳಿಗೆ ಪತ್ರ ವ್ಯವಹಾರ ಮಾಡುತ್ತೇವೆ ಎಂದು ತಿಳಿಸಿದರು. ಸಭೆಯಲ್ಲಿ ತಾಲೂಕು ಕಾರ್ಯನಿರ್ವಹಣಾ ಅಧಿಕಾರಿ ಹರೀಶ್, ಗ್ಯಾರಂಟಿ ಯೋಜನಾ ಸಮಿತಿಯ ಸದಸ್ಯರುಗಳಾದ ಜನಾರ್ದನ್, ನವೀನ್ ಕುಮಾರ್, ನಾಗೇಶ್ ಹಾಜರಿದ್ದರು. ನವೀನ ಶಿಕ್ಷಣ ತಂತ್ರಜ್ಞಾನ ಕಂಪನಿಯಾದ
ಮೆಪ್ಸೋ ಎಡ್ಸ್ ಪ್ರೈವೇಟ್ ಲಿಮಿಟೆಡ್ ತನ್ನ ನವೀನ ಪಠ್ಯಕ್ರಮ ಕಾರ್ಯಕ್ರಮಗಳು ಮತ್ತು ಉಪಕ್ರಮಗಳ ಮೂಲಕ ಜಾಗತಿಕ ಮಟ್ಟದ ಶಿಕ್ಷಣ ಸೇವೆಗಳನ್ನು ಒದಗಿಸುತ್ತಿದೆ ಎಂದು ಕಂಪನಿ ಫೌಂಡರ್ ಮತ್ತು ಸಿಒ ಅನಿರುದ್ಧ್ ಆನಂದ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು 2021ರಲ್ಲಿ ಪ್ರಾರಂಭವಾದ ಮೆಪ್ಸೋ ಕಂಪನಿ ಮೂಲಕ ವಿವಿಧ ಯೋಜನೆಗಳ ಮೂಲಕ ಹಾಸನ ಜಿಲ್ಲೆಯ 4,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ತಲುಪಲಾಗಿದೆ. ಇದರಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ಸಂಸ್ಥೆಗಳಿಗೆ ನಮ್ಮ ಪಠ್ಯಕ್ರಮ ಮತ್ತು ಶಿಕ್ಷಣ ಕಾರ್ಯಕ್ರಮಗಳು ಅತ್ಯಂತ ಪರಿಣಾಮಕಾರಿ ಮತ್ತು ನವೀನತೆಯನ್ನು ಕಂಡುಕೊಂಡಿವೆ ಮತ್ತು ಇದು ನವೀನ ಮತ್ತು ನುರಿತ ವಿದ್ಯಾರ್ಥಿಗಳಾಗಲು ಅವರಿಗೆ ಸಹಾಯ ಮಾಡಿದೆ. ನಾವು ಸುಸ್ಥಿರ ಅಭಿವೃದ್ಧಿ ಗುರಿಗಳು, ರಾಷ್ಟ್ರೀಯ ಶಿಕ್ಷಣ ನೀತಿ ಮತ್ತು ಸಾಮಾಜಿಕ ಅಭಿವೃದ್ಧಿಯನ್ನು ಸಾಧಿಸುವ ಮತ್ತು ಸಮಾಜದ ಎಲ್ಲ ವರ್ಗಗಳು ಮತ್ತು ವಲಯಗಳಿಗೆ ಪ್ರಯೋಜನವನ್ನು ನೀಡುವ ಗುರಿಯನ್ನು ಹೊಂದಿರುವ ಇತರ ರಾಷ್ಟ್ರೀಯ ಮತ್ತು ಜಾಗತಿಕ ಚೌಕಟ್ಟುಗಳ ದೃಷ್ಟಿಕೋನಗಳನ್ನು ಅನುಸರಿಸಿದ್ದೇವೆ ಎಂದು ಹೇಳಿದರು. 3 ವರ್ಷದಿಂದ ಮೆಪ್ಸೋ ಕಂಪನಿಯ ಮೂಲಕ ಸಾವಿರಾರು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಹೊಸ ವಿಚಾರಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಈ ಒಂದು ವಿಷಯದಲ್ಲಿ ನಮಗೆ AICTE ಚೇರ್ಮನ್ ಅವರಿಂದ ಡೈರೆಕ್ಟ್ ನಮ್ಮ ಕಂಪನಿಗೆ ಒಂದು ಅಫಿಷಿಯಲ್ ಅಥರೈಸೇಷನ್ ಮತ್ತೆ ರೆಕಗ್ನಿಷನ್ ಸಿಕ್ಕಿದೆ. ಸೊ AICTE ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಶನ್, ಇದರ ಅಂಡರ್ ಅಲ್ಲಿ ಆಲ್ ಓವರ್ ಇಂಡಿಯಾ ಯಾವುದೇ IITs ಇರ್ಬೋದು, NITs ಇರ್ಬೋದು, ಮತ್ತೆ ಇಂಜಿನಿಯರಿಂಗ್ ಕಾಲೇಜಸ್, ಡಿಪ್ಲೊಮೊ, ಇದೆಲ್ಲ AICTE ಅಥರೈಸೇಷನ್ ಅಲ್ಲಿ ಬರುತ್ತೆ. ಸೊ ಇದರಿಂದ ನಾವು ಒಂದು ಶುರು ಮಾಡಿರುವಂತ ಒಂದು ಕಂಪನಿ ಮೆಪ್ಸೋ. ಇದರಲ್ಲಿ ನಾವು ಟೆಕ್ನಿಕಲ್ ಎಜುಕೇಶನ್ ಅನ್ನ ಗ್ರೇಡ್ 1 ಇಂದ ಇಂಜಿನಿಯರಿಂಗ್ 4th ಇಯರ್ ಸ್ಟೂಡೆಂಟ್ಸ್ ವರೆಗೂ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ನಾವು ಮಾಡ್ತಿರೋ ವರ್ಕಿಂಗು ಇಂಡಿಯಾದಲ್ಲಿ ಒಂದು ವಿಶಿಷ್ಟ ರೀತಿ ಮತ್ತು ಯುನೀಕ್ ಪ್ರೋಗ್ರಾಮ್ ಆಗಿರೋ ರೀಸನ್ ಇಂದ ನಮಗೆ ಇದನ್ನ ಆಲ್ ಓವರ್ ಇಂಡಿಯಾ ಮಾಡೋದಕ್ಕೆ ಮತ್ತೆ ನ್ಯಾಷನಲ್ ಲೆವೆಲ್ ವರೆಗೂ ಇದನ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ವಿ ಹ್ಯಾವ್ ಗಾಟ್ ಅಥರೈಸೇಷನ್ ಮತ್ತೆ ಪರ್ಮಿಷನ್. ಸೊ ಇದು ಒಂದು ನಮ್ಮ ಹೆಮ್ಮೆಯ ವಿಚಾರವಾಗಿದೆ. ಮತ್ತೆ ಹಾಸನಿಂದ ಸಿಕ್ಕಿರುವಂತ ಕಂಪನಿ ಜೊತೆಗೆ ಭಾರತದ ಮೊದಲ ಶಾಲಾ ಶಿಕ್ಷಣ ಸಂಸ್ಥೆಯಿಂದ ಮಾಡ್ತಿರುವಂತ ಟೆಕ್ನಾಲಜಿ ಸಿಸ್ಟಮ್ಗೆ AICTE ಇಂದ ಸಿಕ್ಕಿರೋ ಅಕ್ರಿಡಿಟೇಷನ್ ಇದೆ. ಮೊದಲನೇದಾಗಿ ಮೆಪ್ಸೋ ನಾವು ಶುರು ಮಾಡಿದ್ದು ಮೇಜರ್ ವಿಷನ್ ಬಂದು ಇವತ್ತು ಸ್ಟೂಡೆಂಟ್ಸ್ಗೆ ಸ್ಕೂಲ್ ಎಜುಕೇಶನ್ ಲೆವೆಲ್ ಇಂದಾನೆ ಕೆಲವಷ್ಟು ಸ್ಕಿಲ್ಸ್ ಮತ್ತೆ ಕೌಶಲ್ಯಗಳ ಒಂದು ಇಂಪಾರ್ಟೆನ್ಸ್ ತುಂಬಾನೇ ಇದೆ. ಆಮೇಲೆ ಅವರು ಇಂಜಿನಿಯರಿಂಗ್ ಮತ್ತೆ ಬೇರೆ ಯಾವುದೇ ಹೈಯರ್ ಎಜುಕೇಶನ್ ಲೆವೆಲ್ಗೆ ರೀಚ್ ಆದ್ರೂ ಆ ಒಂದು ಸಿಸ್ಟಮಿಗೆ ಬಂದಾಗ ಅವರಿಗೆ ಜಾಬ್ ಹುಡುಕುವಾಗಾಗಿರ್ಬೋದು ಅಥವಾ ಮತ್ತೆ ಹೈಯರ್ ಎಜುಕೇಶನ್ ಹೋಗುವಾಗಾಗಿರ್ಬೋದು, ಪೋಸ್ಟ್ ಗ್ರಾಜುಯೇಷನ್ ಅಲ್ಲಿ ಇಲ್ಲಿ ಅವರಿಗೆ ಒಂದು ಕೆಲವಷ್ಟು ಸ್ಕಿಲ್ಸಿನ ಕೊರತೆಯಿಂದಾಗಿ ಅವರಿಗೆ ಸಿಗುವಂತ ಜಾಬ್ ಆಪರ್ಚುನಿಟೀಸ್ ಅಲ್ಲಿ ಚಾಲೆಂಜಸ್ ಆಗ್ತಾ ಇದೆ. ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಲ್ಲಿ ಚಾಲೆಂಜಸ್ ಆಗ್ತಾ ಇದೆ. ಸೊ ಈ ರೀತಿ ಒಂದು ಸಿಸ್ಟಮ್ ನ ನಾವು ಕಾಲೇಜಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದು 2021 ಅಲ್ಲಿ. ಅಲ್ಲಿ ನಾವು ಸುಮಾರು ಸ್ಟೂಡೆಂಟ್ಸ್ ಅನ್ನ ಇಂಟರ್ವ್ಯೂ ಮಾಡಿ ಡಿಸ್ಕಸ್ ಮಾಡಿದಾಗ ನಮಗೆ ಗೊತ್ತಾಗಿದ್ದು ಮೇನ್ ಪಾಯಿಂಟ್ ಅವರಿಗೆ ಸ್ಕೂಲ್ ಲೆವೆಲ್ ಇಂದಾನೆ ಈ ಒಂದು ಸಿಸ್ಟಮ್ ನ ರಿಕ್ವೈರ್ಮೆಂಟ್ ಇದೆ. ಸೊ ಸ್ಕೂಲ್ ಲೆವೆಲ್ ಅಲ್ಲಿ ನಾವು ಯಾವ ರೀತಿ ಟೆಕ್ನಾಲಜಿನ ಇಂಟಿಗ್ರೇಟ್ ಮಾಡ್ತೀವಿ ಮತ್ತೆ ಅಲ್ಲಿ ಆ ಚಿಕ್ಕ ಮಕ್ಕಳಲ್ಲಿ ನಾವು ಹಿಂಗೆ ಈ ಒಂದು ಇನೋವೇಟಿವ್ ಥಿಂಕಿಂಗ್ ನ ಕ್ಯೂರೇಟ್ ಮಾಡ್ತೀವಿ ಅನ್ನೋ ಒಂದು ವಿಚಾರ ಸ್ಟಾರ್ಟಿಂಗ್ ಅಲ್ಲಿ ಬಹಳ ಚಾಲೆಂಜಿಂಗ್ ಆಗಿತ್ತು. ನಾವು ಇಲ್ಲಿ ಹಾಸನದ ಆಲ್ಮೋಸ್ಟ್ ಪ್ರತಿ ಶಾಲೆಗಳು ನಮ್ಮ ಒಂದು ಕೆಲಸವನ್ನು ಮಾಡಿದ್ದೇವೆ. ಇದೇ ವೇಳೆ ಮೆಪ್ಸೋ ಎಡ್ಸ್ ಪ್ರೈವೇಟ್ ಲಿಮಿಟೆಡ್ ಸಹ ಫೌಂಡರ್ COO ವಿಭಶ್ರೀ ಉಪಸ್ಥಿತರಿದ್ದರು. ರೈತರ ಕಷ್ಟಕ್ಕೆ ಯಾವುದೇ ರಾಜಕೀಯ ಪಕ್ಷಗಳು ಇಲ್ಲ. ಅವರ ಆಸಕ್ತಿಗಳೆಲ್ಲ ಕಾರ್ಪೊರೇಟ್ ಕಂಪನಿಗಳ ಪರ. ಈ ಕೃಷಿ ವಲಯಕ್ಕೆ ಕಿಂಚಿತ್ತೂ ಲಾಭವಾಗಬಾರದೆಂದು ನಡೆಸುತ್ತಿರುವ ಪ್ರಯತ್ನ ಇಲ್ಲಿಗೆ 77 ವರ್ಷಗಳಿಂದ ನಡೆದು ಬಂದಾಗಿದೆ ಎಂದು ರಾಜ್ಯ ರೈತ ಸಂಘದ ಉಪಾಧ್ಯಕ್ಷ ಆನಕೆರೆ ರವಿ ಹೇಳಿದರು. ಪ್ರತಿಭಟನೆಯಲ್ಲಿ ಮಾತನಾಡಿದ ಅವರು, ರೈತರ ಕಷ್ಟಕ್ಕೆ ಯಾವುದೇ ರಾಜಕೀಯ ಪಕ್ಷಗಳು ಇಲ್ಲ. SM ಕೃಷ್ಣರವರು ಮುಖ್ಯಮಂತ್ರಿಗಳಾಗಿದ್ದಾಗ ಇದೇ ಕಾಂಗ್ರೆಸ್ ಪಕ್ಷವು KEBಯನ್ನು ಖಾಸಗೀಕರಣಕ್ಕೆ ವರ್ಗಾಯಿಸಿತ್ತು. ಆಗ 2001ರಲ್ಲಿ ರಾಜ್ಯ ವ್ಯಾಪ್ತಿ ರೈತರ ಚಳವಳಿ ನಡೆಯಿತು. ಇದರ ಪರಿಣಾಮ ಖಾಸಗಿ ವ್ಯಕ್ತಿಯ ಕೈ ಸೇರಬೇಕಾದ ವಿದ್ಯುತ್ ಕಂಪನಿ 5 ಭಾಗಗಳಾಗಿ ಸರ್ಕಾರದಲ್ಲೇ ಉಳಿದಿದೆ. ಈಗ ಇದನ್ನು ಖಾಸಗಿ ವ್ಯಕ್ತಿಗಳಿಗೆ ಈ ಕಂಪನಿಯ ವರ್ಗಾವಣೆಗೆ ಮುಂಚೆ ಆಧಾರ್ ಲಿಂಕ್ ಮಾಡದೆ ಆನ್ಲೈನ್ ಮೂಲಕ ವ್ಯವಹಾರ ನಡೆಸುವ ಸಂಚು ಇದಾಗಿದೆ. ರಾಜ್ಯದ ವಿದ್ಯುತ್ ಕಂಪನಿಗಳು ಮತ್ತು ಸರ್ಕಾರ ಕೂಡಲೇ ಯಥಾವತ್ ಜಾರಿಗೊಳಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಮಾನಗಳಲ್ಲಿ ರಾಜ್ಯದ ರೈತರು ಸರ್ಕಾರ ಮತ್ತು ವಿದ್ಯುತ್ ಕಂಪನಿಗಳ ವಿರುದ್ಧ ಬೃಹತ್ ಮಟ್ಟದ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಹೇಳಿದರು. ಏನು ಹಿಂದೆ SM ಕೃಷ್ಣ ಸರ್ಕಾರದಲ್ಲಿ KEB ಕರ್ನಾಟಕ ಎಲೆಕ್ಟ್ರಿಕಲ್ ಬೋರ್ಡ್ ಇದನ್ನ SM ಕೃಷ್ಣ ಏನು ಮುಖ್ಯಮಂತ್ರಿ ಆಗಿದ್ದಾಗ ಸಂಪೂರ್ಣವಾಗಿ ಖಾಸಗಿ ಮಾಡಲಿಕ್ಕೆ ಹೊರಟರು. ನಾವು ರಾಜ್ಯದಲ್ಲಿ
ನಂಜುಂಡಸ್ವಾಮಿ ಮತ್ತು ಕೋಡಿಹಳ್ಳಿ ಚಂದ್ರಶೇಖರದಲ್ಲಿ ಬೃಹತ್ ಇದ್ರ ವಿರುದ್ಧ ಚಳುವಳಿಯನ್ನ ಮಾಡಿದ್ರು. ಆಗ ಸರ್ಕಾರ ಮಧ್ಯ ಪ್ರವೇಶ ಮಾಡಿ ನಾವು ಖಾಸಗಿ ಮಾಡಲ್ಲ, ನಾವು ಈ 5 ಸರ್ಕಾರಿ ಕಂಪನಿಗಳನ್ನ ಮಾಡ್ತೀವಿ ಅಂತ ಚೆಸ್ಕಾಂ, ಉಸ್ಕಾಂ, ಮಸ್ಕಾಂ ಅಂತ 5 ಕಂಪನಿಗಳನ್ನ ಮಾಡಿ ಸರ್ಕಾರದ ಪರವಾಗಿ ಅದನ್ನ ಕಂಪನಿಗಳು ಬಿಟ್ಟಿದೆ. ಈ ಸರ್ಕಾರ ಏನ್ ಮಾಡ್ತಾ ಇದೆ? ಪಂಪ್ ಸೆಟ್ಗೆ ಆಧಾರ್ ಲಿಂಕ್ ಮಾಡ್ತಾ ಇದೆ. ಏನಕ್ಕೆ? ಸಿದ್ದರಾಮಯ್ಯ ಹೇಳ್ತಾರೆ 2023 ಕಾಯ್ದೆ ಮಾಡಿದಾರೆ. ಈಗ ಏನು ಇಡೀ ಸಂಪೂರ್ಣವಾಗಿ ಏನು ಅನುದಾನ ಕೊಡ್ತಿದ್ರು KERC ಮತ್ತೆ ಏನು ಚೆಸ್ಕಾಂ, ಬುಸ್ಕಾಂ ಏನು 5 ಕಂಪನಿಗಳು ಕೊಡ್ತಾ ಇದ್ರು ಸಂಪೂರ್ಣವಾಗಿ ನಿಲ್ಲಿಸಿದೀವಿ ಅಂತ ಕಾರಣ ಕೊಡ್ತಾರೆ. ಏನಂತ? ಪಂಪ್ ಸೆಟ್ಗೆ ನಾವು ಸಬ್ಸಿಡಿ ಕೊಡ್ತೀವಿ. ಸಬ್ಸಿಡಿ ಕೊಡಕ್ಕೆ 10 ಲಕ್ಷಕ್ಕೆ ನೀನು 3 ಲಕ್ಷ ಕೊಟ್ಟು 7 ಲಕ್ಷ ಬಂಡವಾಳ ಯಾರಪ್ಪ ಹಾಕರು? ಯಾರೋ ಒಬ್ಬ ಶ್ರೀಮಂತ ಆಗ್ತಾನೆ, ಅಲ್ಲೊಬ್ಬ ಬಡವ ಇರ್ತಾನೆ. ಅವನ ಕತೆ ಏನು? ನೀವು ಸ್ಪಷ್ಟಪಡಿಸ್ಬೇಕು. ನೀವು ಮುಖ್ಯಮಂತ್ರಿಗಳೇ, ಲಿಂಕ್ ಯಾಕೆ ಮಾಡ್ತಾ ಇದ್ದೀರಿ? ಆಧಾರ್ ಲಿಂಕ್ ನ RR ಪಂಪ್ ಸೆಟ್ಗೆ ಯಾಕೆ ಮಾಡ್ತಾ ಇದನ್ನ ಅದನ್ನ ಸ್ಪಷ್ಟಪಡಿಸಿ. ಆಮೇಲೆ ಇದನ್ನ ಸರಿಪಡಿಸಿ. ಅದ್ ಬಿಟ್ಟು ನೀವು ಆಧಾರ್ ಲಿಂಕ್ ಮಾಡಿ ಮೀಟರ್ ಫಿಕ್ಸ್ ಮಾಡಿ ರೈತರಿಗೆ ಚಾರ್ಜ್ ಮಾಡೋ ಹುನ್ನಾರ ನಡೀತಾ ಇದೆ. ಆದ್ರಿಂದ ಇಡೀ ರಾಜ್ಯದಲ್ಲಿ ನಾವು ಇದನ್ನ ವಾಪಸ್ ತಗೊಳ್ಳಲ್ಲ ಅಂದ್ರೆ ನಾವು ಇನ್ನು ಮುಂದೆ ಉಗ್ರ ಹೋರಾಟವನ್ನ ರಾಜ್ಯ ಸರ್ಕಾರ ವಿರುದ್ಧ ಮಾಡ್ತೀವಿ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದೀವಿ. ಪ್ರತಿಭಟನೆಯಲ್ಲಿ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಬಾಬು, ರಾಜ್ಯ ಸಂಚಾಲಕ ನಂಬಿಹಳ್ಳಿ ಕಮಲಮ್ಮ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬೋರನಹಳ್ಳಿ ಜಯರಾಮ್, ತಾಲೂಕು ಅಧ್ಯಕ್ಷ ಅಣಜಿಹಳ್ಳಿ ಕೆ ವೆಂಕಟೇಶ್, ಗೌರವಾಧ್ಯಕ್ಷ ಶಿವರಾಮೇಗೌಡ ಹರಳಹಳ್ಳಿ, ಕುಮಾರ್, ಜವರೇಶ್, ಹರಳಹಳ್ಳಿ ಹರಿಹರ, ರಂಗಮ್ಮ, HP ಸಿದ್ದಪ್ಪ, ಕಾಳಪ್ಪ, ಪವಿತ್ರ, ವಿಠಲ ಉಪಸ್ಥಿತರಿದ್ದರು. ಸಕಲೇಶಪುರ ತಾಲೂಕು ಹಾನುಬಾಳು ಹೋಬಳಿಯ ದಬ್ಬೆಗದ್ದೆ ಗ್ರಾಮದಲ್ಲಿ ಭತ್ತದ ಬೆಳೆಯ ಯಾಂತ್ರೀಕೃತ ನಾಟ್ಯ ಪ್ರಾತ್ಯಕ್ಷತೆಗೆ ಜಂಟಿ ಕೃಷಿ ನಿರ್ದೇಶಕರಾದ ರಮೇಶ್ ಕುಮಾರ್ ಚಾಲನೆ ನೀಡಿದರು. ನಂತರ ಮಾತನಾಡಿ, ಮಲೆನಾಡು ಭಾಗಗಳಲ್ಲಿ ಭತ್ತದ ಬೆಳೆ ಉತ್ಪಾದನೆಯಲ್ಲಿ ಕೃಷಿ ಕೂಲಿ ಕಾರ್ಮಿಕರ ಸಮಸ್ಯೆ ಒಂದು ಪ್ರಮುಖವಾದ ಸಮಸ್ಯೆಯಾಗಿದೆ. ಈ ನಿಟ್ಟಿನಲ್ಲಿ ಯಾಂತ್ರೀಕೃತ ಭತ್ತದ ನಾಟಿ ಮತ್ತು ಬೇಸಾಯ ಪದ್ಧತಿ ಒಂದು ಸುಧಾರಣಾ ತಾಂತ್ರಿಕತೆಯಾಗಿದ್ದು ಕರ್ನಾಟಕ ರಾಜ್ಯದ ನಾನಾ ಭಾಗಗಳಲ್ಲಿ ಈಗಾಗಲೇ ಪ್ರಗತಿಯಲ್ಲಿದೆ. ಯಾಂತ್ರೀಕೃತ ನಾಟಿಯಲ್ಲಿ ಸಾಲಿನಿಂದ ಸಾಲು ಮತ್ತು ಗುಣಿಯಿಂದ ಗುಣಿಗೆ ನಿಖರ ಅಂತರ ಕಾಪಾಡುವುದರಿಂದ ಭತ್ತದ ಬೆಳೆಯ ಸಮಗ್ರ ಕೃಷಿ ನಿರ್ವಹಣೆಗೆ ಮತ್ತು ಉತ್ತಮ ಇಳುವರಿಗೆ ಇದು ಸಹಕಾರಿಯಾಗಲಿದೆ. ಭತ್ತದ ನಾಟಿ ಯಂತ್ರ ಖರೀದಿಗೆ ಸಾಮಾನ್ಯ ವರ್ಗ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ರೈತರಿಗೆ ಪ್ರತ್ಯೇಕವಾದ ಸರ್ಕಾರದ ಸಹಾಯಧನ ಅಡಿಯಲ್ಲಿ ಕೃಷಿ ಇಲಾಖೆಯಿಂದ ಪ್ರೋತ್ಸಾಹ ನೀಡಲಾಗುವುದು. ಹಾಗೆಯೇ ರೈತರು ಕೃಷಿ ಯಾಂತ್ರೀಕರಣ ಯೋಜನೆಯಡಿ ವಿವಿಧ ಕೃಷಿ ಯಂತ್ರೋಪಕರಣಗಳನ್ನು ಪಡೆಯಲು ತಿಳಿಸಿದರು. ಸಕಲೇಶಪುರ ತಾಲೂಕು ಹಾನುಬಾಳು ಹೋಬಳಿಯ ದಬ್ಬೆಗದ್ದೆ ಅನ್ನೋ ಗ್ರಾಮದಲ್ಲಿ ಶ್ರೀ ಕಾಂತರಾಜು ಅನ್ನೋ ರೈತರ ಗದ್ದೆಯಲ್ಲಿ ನಾವು ಯಾಂತ್ರೀಕೃತ ಭತ್ತ ನಾಟಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮೆಲ್ಲರಿಗೂ ಗೊತ್ತೇ ಇದೆ, ಇತ್ತೀಚಿನ ದಿನಗಳಲ್ಲಿ ನಮಗೆ ಕೃಷಿ ಕೂಲಿ ಕಾರ್ಮಿಕರು ಸಿಗೋದು ಎಷ್ಟು ಕಷ್ಟ ಆಗಿದೆ ಅಂತೇಳಿ. ಅದರಲ್ಲೂ ಮಲೆನಾಡು ಭಾಗದಲ್ಲಂತೂ ಕೃಷಿ ಕಾರ್ಮಿಕರನ್ನ ಹುಡುಕೋದೇ ಒಂದು ದೊಡ್ಡ ಕಷ್ಟದ ಕೆಲಸ. ಇಂಥ ಹೊತ್ತಿನಲ್ಲಿ ಈಗ ಅತಿ ಹೆಚ್ಚು ಕೃಷಿ ಕಾರ್ಮಿಕರನ್ನ ಬೇಡ್ತಕ್ಕಂಥ ಕೆಲಸ ಅಂದರೆ ಒಂದು ಈ ಭತ್ತದ ನಾಟಿ ಕಾರ್ಯಕ್ರಮ ಏನಿದೆಯಲ್ಲ, ಭತ್ತವನ್ನು ನಾವು ಅದನ್ನು ತೊಟ್ಲು ಮಾಡಿ ಅಂತೇಳಿ ಹೇಳ್ತೀವಿ ಭಾಷೆಯಲ್ಲಿ, ಆಡು ಭಾಷೆಯಲ್ಲಿ. ಅದನ್ನು ನರ್ಸರಿ ಮಾಡಿಕೊಂಡು ಅಲ್ಲಿಂದ ಇಲ್ಲಿಗೆ ಪ್ಲಾಟಿಗೆ ತಂದು ಅದನ್ನು ನಾಟಿ ಮಾಡ್ತಕ್ಕಂಥ ಕೆಲಸಕ್ಕೆ ಸುಮಾರು 1 ಎಕರೆ ಮಾಡಬೇಕು ಅಂತಂದರೆ ಬರೀ ನಾಟಿ ಮಾಡೋ ಕೆಲಸಕ್ಕೆ 10 ರಿಂದ 12 ಲೇಬರ್ಸ್ ಬೇಕಾಗ್ತಾರೆ. ಅದ್ರ ಬದಲು ಈ ಯಾಂತ್ರೀಕೃತ ನಾಟಿ ಭತ್ತ ನಾಟಿ ಮಾಡ್ತಕ್ಕಂಥ ಮಿಷಿನನ್ನು ನಾವು ಕೃಷಿ ಇಲಾಖೆಯಿಂದ ರೈತರಿಗೆ ಸಬ್ಸಿಡಿ ರೂಪದಲ್ಲಿ ಕೊಡ್ತಾ ಇದ್ದೇವೆ. ರೈತರಿಗೆ ಇದರಲ್ಲಿ ಸುಮಾರು 1 ಲಕ್ಷ ರೂಪಾಯಿ ತನಕ ಸಬ್ಸಿಡಿ ಬರ್ತಾ ಇದೆ ಜನರಲ್ ರೈತರಿಗೆ. ಜೊತೆಗೆ ಇನ್ನು ಮಿಕ್ಕಿದಂಥ ಹಣವನ್ನು ಸುಮಾರು 1,75,000 ಹಣವನ್ನು ರೈತರೇ ಭರಿಸಬೇಕಾಗುತ್ತೆ. ಈ ಮಿಷಿನನ್ನು ಕೂಡ ನಾವು ರೈತರಿಗೆ ಸಬ್ಸಿಡಿಯಲ್ಲಿ ಕೊಡ್ತಾ ಇದ್ದೇವೆ. ಜೊತೆಗೆ ಈ ಯಾಂತ್ರೀಕೃತ ನಾಟಿಯನ್ನು ಮಾಡ್ಕೊಳ್ಳೋದಕ್ಕೆ ರೈತರಿಗೆ ಉತ್ತೇಜನವನ್ನು ಕೊಡಬೇಕು ಮತ್ತು ರೈತರಿಗೆ ಇದ್ರ ಬಗ್ಗೆ ಮನವರಿಕೆಯನ್ನು ಮಾಡಿಕೊಡ್ಬೇಕು, ರೈತರಿಗೆ ಇದರಿಗೆ ಜ್ಞಾನವನ್ನು ತಿಳಿಸ್ಕೊಡ್ಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತು ಆತ್ಮ ಅಂತಕ್ಕಂಥ ಯೋಜನೆಯಲ್ಲಿ ನಮ್ಮ ಹಾಸನ ಜಿಲ್ಲೆಯ ಆತ್ಮ ಯೋಜನೆ ಕಾರ್ಯಕ್ರಮದಿಂದ ಮತ್ತು ಸಕಲೇಶಪುರ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಮತ್ತು ಸಕಲೇಶಪುರ ವಿಭಾಗದ ಉಪಕೃಷಿ ನಿರ್ದೇಶಕರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಕಾರ್ಯಕ್ರಮದಲ್ಲಿ ಸಹಾಯಕ ಕೃಷಿ ನಿರ್ದೇಶಕ ಪ್ರಕಾಶ್ ಕುಮಾರ್, ಜಿಲ್ಲಾ ಯೋಜನಾ ನಿರ್ದೇಶಕಿ ಮಂಜುಳಾ ಮತ್ತು ಉಪ ಕೃಷಿ ನಿರ್ದೇಶಕರಾದ ಕೋಕಿಲಾ, ವಿಷಯ ತಜ್ಞರಾದ ಸವಿತಾ, ಕೃಷಿ ಅಧಿಕಾರಿಗಳಾದ ಚಲುವರಂಗಪ್ಪ, ಕೇಶವಮೂರ್ತಿ, ತಾಂತ್ರಿಕ ವ್ಯವಸ್ಥಾಪಕರಾದ ಶ್ರವಣ್, ಸುಷ್ಮಾ, ಬಸವರಾಜ್ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೂಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಪಾತ್ರ ಯಾವ ಹಂತದಲ್ಲೂ ಇಲ್ಲ. ಸೈಟ್ ಹಂಚಿಕೆ ಆಗುವಾಗ ಅಧಿಕಾರದಲ್ಲಿ ಇರಲಿಲ್ಲ, ವಿರೋಧ ಪಕ್ಷದಲ್ಲಿ ಇದ್ದರು. ಉಸ್ತುವಾರಿ ಸಚಿವ KN ರಾಜಣ್ಣ ಹೇಳಿಕೆ.
ಸಿಎಂ ಕುರ್ಚಿ ಇರೋದು ಒಂದೇ, ಕುರ್ಚಿ ಭರ್ತಿಯಾಗಿದೆ. ಬಹಳಷ್ಟು ಕುರ್ಚಿಗಳಿದ್ದರೆ ಕೇಳಬಹುದು. ದೇಶಪಾಂಡೆ ಅವರ ತರ ಒಂದು ಪಟ್ಟಿನೇ ಇದೆ. ಸಚಿವ ಕೆಎನ್ ರಾಜಣ್ಣ ಹೇಳಿಕೆ. ಚನ್ನಪಟ್ಟಣ ಉಪಚುನಾವಣೆ ಕಾಂಗ್ರೆಸ್ ಪಕ್ಷದ ಮಾನ ಮರ್ಯಾದೆ ಮತ್ತು ನಮ್ಮ ಗೌರವದ ಪ್ರಶ್ನೆ. ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆ. ಹಾಸನ ನಗರದಲ್ಲಿ ಹಾಕಲಾಗಿರುವ ಕೋಮು ಪ್ರಚೋದಿತ ಫ್ಲೆಕ್ಸ್ ತೆರವುಗೊಳಿಸುವಂತೆ ಜಿಲ್ಲಾಡಳಿತಕ್ಕೆ ಮನವಿ. ಮತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಫಲಾನುಭವಿಗಳ ಸಭೆ ಆಯೋಜಿಸಲಾಗುವುದು. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್.ಪಿ. ಶ್ರೀಧರ್ ಗೌಡ ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.